ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ ಹಾಗೆ ನಿಮ್ಮ ಉತ್ತಮವಾದ ಉದ್ದೇಶದ ಕರ್ಮಗಳಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅದೇ ಒಂದು ಮಾತು ಸತ್ಯವಾಗಲಿ. ನಿಮ್ಮ ಜೀವನದಲ್ಲಿರುವ ಒಂದಿಷ್ಟು ಏರಿಳಿತಗಳನ್ನು ಪರಿಹಾರ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಳ್ಳಲು ಆ ಭಗವಂತ, ನೀವು ನಂಬಿದ ಗುರುವು ನಿಮಗೆ ಸಹಾಯ ಮಾಡಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನೀವು ನಂಬಿದ ದೈವಶಕ್ತಿ ಗುರುಶಕ್ತಿಯನ್ನು ನೆನೆದು ಖಂಡಿತವಾಗಿಯೂ ಆ ಶಕ್ತಿ ನಿಮ್ಮನ್ನು ಅದೇ ವಿಶ್ವಾಸಕ್ಕೆ ತಕ್ಕ ಹಾಗೆ ಪರಿವರ್ತನೆಯತ್ತ ಕರ್ಕೊಂಡೋಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದಿಷ್ಟು ಒಳ್ಳೆಯದನ್ನು ನೀವು ಯಾವ ಬ್ಲಾಕೇಜಿಂದ ತಡೀತಾ ಇದ್ದೀರೋ ಅದರಿಂದ ನಿಮ್ಮನ್ನು ಹೊರಗೆ ತಂದು ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕೋ ಅದನ್ನು ನಿಮಗೆ ನೀಡುತ್ತೆ. ಅದಕ್ಕೆ ಮೊದಲ ನೀವು ಮಾಡಬೇಕಾಗಿರೋದು ಒಂದು ಶರಣಾಗತಿ. ಅದೇ ರೀತಿ ಒಂದು ಇಲ್ಲಿ ಮೆಸೇಜ್ ಕಾಣಿಸ್ತಾ ಇದೆ. ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಟು ಒಂದು ಶಕ್ತಿಯಲ್ಲಿ ಶರಣಾಗಿದ್ದೀರೋ ಆ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ. ಹಾಗೆ ನೀವು ತುಂಬ ಅಂದರೆ ತುಂಬ ಒಳ್ಳೆಯದನ್ನು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಸಂದರ್ಭ. ನಿಮ್ಮನ್ನು ತುಂಬ ನೋಯಿಸಿದ್ದಾರೆ, ಅವಮಾನಿಸಿದ್ದಾರೆ, ನಿಂತ ಜಾಗವೇ ಕುಸಿಯುವಂತೆ ಮಾಡಿದ್ದಾರೆ. ಆದರೂ ಕೂಡ ನಿಮ್ಮ ಒಂದು ಆತ್ಮಬಲ, ನೀವು ಗುರುವಿನಲ್ಲಿ ಶರಣಾದ ರೀತಿ, ಭಗವಂತನಲ್ಲಿ ಇಟ್ಟ ನಂಬಿಕೆ ನಿಮ್ಮ ಕಡೆ ಒಂದು ಅಟ್ರ್ಯಾಕ್ಟ್, ಒಂದು ಚಮತ್ಕಾರದ ರೀತಿಯಲ್ಲಿ ಒಂದು ಒಳ್ಳೆಯದು ಅಟ್ರ್ಯಾಕ್ಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಕೆಲವರಿಗೆ ಹಣದ ಲಾಭ ಆಗ್ಬೋದು, ಇನ್ನೂ ಕೆಲವರಿಗೆ ಬಯಸಿದ್ದಕ್ಕಿಂತ ಹೆಚ್ಚು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಒಂದು ಕಡೆ ತುಂಬ ನೋವುಪಟ್ಟು ವೇದನೆ ಪಟ್ಟು ಅಲ್ಲಿ ಬಳಲ್ತಾ ಇದ್ರಿ. ಆದರೆ ಗುರುವಿನ ಶರಣದಲ್ಲಿ ಒಂದು ನಂಬಿಕೆ ಇಟ್ಟಿದ್ರಲ್ಲ, ಆ ನಂಬಿಕೆಗೆ ಅನುಸಾರವಾಗಿ ನಿಮಗೆ ಪ್ರಮೋಷನ್ ಆಗಿ ಅಲ್ಲಿಂದ ಹೊರಗೆ ಹೋಗ್ಬೋದು, ಒಂದು ಸಂದಿಗ್ಧ ಸ್ಥಿತಿಯಿಂದ ಹೊರಗೆ ಬರ್ಬೋದು, ಒಬ್ಬರು ಸಹಾಯ ಸಿಗ್ಬೋದು. ಈ ರೀತಿ ಕರೆಕ್ಟ್ ಆಗ್ತಾ ಇದೆ. ಯಾಕಂದರೆ ನೀವು ಲಕ್ಕಿ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಯಾವುದಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರೋ ಅದು ಹಠಾತ್ ಬದಲಾವಣೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟವನ್ನು ತರ್ತಾ ಇದೆ. ಹಾಗೆ ಕೆಲವು ಸಂಬಂಧದ ವಿಚಾರದಲ್ಲಿ ನಿಮ್ಮ ಪರವಾಗಿ ತೀರ್ಪಾಗತ್ತೆ ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರ. ಅವರು ನಿಮ್ಮ ಜೀವನಕ್ಕೆ ಬರಬೇಕು, ಇಲ್ಲ ಅಂದರೆ ಅವರಿಂದ ಒಂದು ಬದಲಾವಣೆಯಲ್ಲಿ ನೀವು ಜೀವಿಸಬೇಕು. ಅದಕ್ಕೋಸ್ಕರ ಒಂದಿಷ್ಟು ಷರತ್ತುಗಳಿದ್ವು. ಆ ಷರತ್ತುಗಳ ಅನ್ವಯ ನೀವು ಅಲ್ಲಿಂದ ಹೊರಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂದರೆ ಆ ಒಂದಿಷ್ಟು ವಿಚಾರಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗ್ತದೆ. ನೀವು ನಂಬಿಕೆ ಇಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಬಯಸಿದ್ದು ಖಂಡಿತವಾಗಿ ಸಿಗತ್ತೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಶ್ರದ್ಧೆಗೆ ಅನುಗುಣವಾಗಿ ಇಲ್ಲಿರುವ ಒಂದು ಏಂಜಲ್ಸ್ ಎನರ್ಜಿ ಕನೆಕ್ಟ್ ಆಗ್ತಾ ಇರೋದ್ರಿಂದ, ಪ್ರಕೃತಿಯ ಒಂದು ಎನರ್ಜಿ ಅಂದರೆ ನೀವು ಭಗವಂತನಿಗೆ ಕನೆಕ್ಟ್ ಆಗಿದ್ದೀರಾ, ಗುರುವಿನ ಅರಿವಿಗೆ ಕನೆಕ್ಟ್ ಆಗಿರೋದ್ರಿಂದ ಅವರ ಅಂದರೆ ದೇವದೂತರ ಸಹಾಯದಿಂದ ನಿಮ್ಮ ಜೀವನದಲ್ಲಿ ಪ್ರಕೃತಿಯ ಒಂದಿಷ್ಟು ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದಕ್ಕಿಂತ ಅದು ನಿಮ್ಮ ಪರವಾಗಿ ಶಕ್ತಿಯಾಗಿ ನಿಂತಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ಅದರಿಂದ ಹೊರಗೆ ಬರ್ತೀರಾ. ಈ ಸಮಯ ಉತ್ತಮವಾದ ಸಮಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂದರೆ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ನಿಮ್ಮನ್ನು ಮುಟ್ಟುವ ಶಕ್ತಿ, ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಒಳ್ಳೆಯ ಉತ್ತಮದ ಒಂದು ಕರ್ಮಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನು ಮುಟ್ಟುವ ಶಕ್ತಿ ಹಾಗೆ ನಿಮ್ಮನ್ನು ತಡೆಯುವ ಶಕ್ತಿ ಯಾವುದಕ್ಕೂ ಇಲ್ಲ. ಯಾಕಂದರೆ ಗುರುವಿನ ಶರಣದಲ್ಲಿದ್ದವ್ರನ್ನ, ರಕ್ಷಣೆಯಲ್ಲಿದ್ದವ್ರನ್ನ, ಅವರ ಮಾರ್ಗದರ್ಶನದಲ್ಲಿದ್ದವ್ರನ್ನ ಯಾರೂ ಕೂಡ ಕೆಳಗೆ ಬೀಳಿಸಲು ಸಾಧ್ಯ ಇಲ್ಲ, ತಡೆಯಲು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ಪಡಿತೀರಾ, ಪಡ್ಕೊಳ್ತೀರಾ, ಬದಲಾಗ್ತೀರಾ, ಪರಿವರ್ತನೆ ತಂದ್ಕೊಳ್ತೀರಾ. ಕೆಲವೊಂದು ಸಂದಿಗ್ಧ ಸ್ಥಿತಿಯಿಂದ ಹೊರಗೆ ಬರೋದ್ರ ಜೊತೆಗೆ ನೀವು ಕೆಲವು ಯಾವ ಒಂದು ಅವಮಾನ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು ಜಾಗದಲ್ಲಿ ನಿಂತಿದ್ರು, ನಿಮ್ಮನ್ನು ಒಂದಿಷ್ಟು ಜನ ಸುತ್ತುವರೆದು ಬಿಟ್ಟಿದ್ರು. ಅಂದರೆ ನಿಮಗೆ ಒಂದು ಕೀಳರಿಮೆ ತೋರಿಸಿ ನಿಮ್ಮನ್ನು ಕುಗ್ಸೋದಾಗಿರ್ಬೋದು, ಈ ರೀತಿಯಾಗಿ ನಿಮ್ಮನ್ನು ಕುಗ್ಗಿಸ್ತಾ ಇದ್ರು. ಆದರೆ ನೀವು ದಿನನಿತ್ಯ ಪ್ರಾರ್ಥನೆ ಮಾಡ್ತಾಯಿದ್ರಿ, ಯಾವಾಗ ನಾನು ಈ ಸಮಸ್ಯೆಯಿಂದ ಹೊರಗೆ ಬರ್ತೀನಿ, ಈ ಜನರು ನನ್ನ ಯಾವಾಗ ಅರ್ಥ ಮಾಡ್ಕೊಳ್ತಾರೆ, ಈ ಸಮಸ್ಯೆಯಿಂದ ಯಾವಾಗ ಹೊರಗೆ ತರ್ತೀನಿ, ಯಾಕೆ ನಾನು ಒಳ್ಳೆಯವಳಾಗಿದ್ದರೂ ಕೂಡ, ಒಳ್ಳೆಯವನಾಗಿದ್ದರೂ ಕೂಡ, ನಾನು ಇಷ್ಟು ಶ್ರಮ ಪಡ್ತಾಯಿದ್ರು ಕೂಡ ಇವರೆಲ್ಲ ನನಗೆ ಯಾಕೆ ಅರ್ಥ ಮಾಡ್ಕೊಳ್ದೆ ಈ ರೀತಿ ನನ್ನನ್ನು ಒಂಥರ ಹಿಂಸೆ ಮಾಡ್ತಾ ಇದ್ದಾರೆ, ಒಂದು ಚುಚ್ಚು ಮಾತುಗಳನ್ನು ನಿಂದಿಸ್ತಾ ಇದ್ದಾರೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತಾ ಇದ್ರಿ. ಈ ಪ್ರಶ್ನೆಗಳನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿದ್ರಿ. ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಭಗವಂತ ಅವರಿಷ್ಟು ಜನರನ್ನು ಪರಿವರ್ತನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಆ ಜಾಗದಿಂದ ಹೊರಗೆ ತರಲಿಕ್ಕೆ ನೋಡ್ತಾರೆ. ಯಾಕಂದರೆ ಕೆಲವೊಂದು ಸಾರಿ ನಿಮ್ಮ ಸುತ್ತ ಇರೋರನ್ನು ಪರಿವರ್ತನೆ ಮಾಡಬಹುದಿತ್ತು, ಅಲ್ಲಿ ನಿಮ್ಮನ್ನು ನಿಲ್ಲಿಸ್ಬೋದಿತ್ತು. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಪಾಪದ ಕೂಡ ಎಷ್ಟು ತುಂಬಿಸ್ಕೊಳ್ತಾ ಇರ್ತಾರೆ ಅವರ ಒಂದಿಷ್ಟು ಕೆಟ್ಟ ವರ್ತನೆಗಳಿಂದ, ವಿಚಾರಗಳಿಂದ. ಅಂದರೆ ಅದು ತುಂಬುವ ಹಂತಕ್ಕೆ ಬಂದಿರುತ್ತೆ. ಈಗ ಭಗವಂತನೂ ಕೂಡ ಅವರನ್ನು ಸರಿಪಡಿಸೋಕ್ಕಾಗೋದಿಲ್ಲ. ಅಹಂಕಾರ,
ಅಂದರೆ ಅದು ಕೊನೆಯ ಹಂತದಲ್ಲಿ ಇರ್ತಾರೋ ಸ್ಟೇಜಲ್ಲಿ, ಇನ್ನೇನು ಅವರನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಲಿ ಅಹಂಕಾರದಿಂದ ಒಂದು ನಡವಳಿಕೆಯನ್ನು ತೋರಿಸ್ತಾ ಇರ್ತಾರೆ. ಅವರನ್ನು ಬದಲಾಯಿಸೋದಕ್ಕಿಂತ ಅವರು ಪಾಪದ ಕೊಡವನ್ನು ತುಂಬಿಸ್ಕೊಂಡು ಏನು ಅನುಭವಿಸ್ಬೇಕು ಅಂತ ಹೇಳಿ ಇರುತ್ತಲ್ಲ, ಅದು ಅವರೇ ಮಾಡಿದ ಕರ್ಮದ ಫಲವನ್ನು ಅವರು ಅನುಭವಿಸಲೇಬೇಕು ಅನ್ನೋ ರೀತಿಲಿ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಭಗವಂತನೂ ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಆ ರೀತಿಯಾಗಿ ಯೋಚಿಸಿ ಇಲ್ಲಿ ಗುರುವು ಆ ಒಂದು ಸಂಬಂಧದಿಂದ, ಆ ಒಂದು ಜಾಗದಿಂದ, ಅದು ಕೆಲಸ ಮಾಡೋ ಜಾಗ ಆಗಿರ್ಬೋದು, ಅಲ್ಲಿ ಒಂದು ಸಂಬಂಧದಲ್ಲಾಗಿರ್ಬೋದು, ಅದರಿಂದ ನಿಮ್ಮನ್ನು ಹೊರ ತರುವ ಸಿದ್ಧತೆ ನಡೀತಾ ಇದೆ. ಖಂಡಿತ ಬಯಸಿದ್ದಕ್ಕಿಂತ ಹೆಚ್ಚಾಗಿ ನಿಮಗೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ನೀವು ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಗುರುವಿನ ಆಶೀರ್ವಾದ, ಭಗವಂತನ ದಯೆ ಸಿಗೋದು ಅಷ್ಟು ಸುಲಭ ಅಲ್ಲ. ಆದರೆ ಇದು ನಿಮ್ಮ ಒಂದು ನಮ್ರತಾ ವರ್ತನೆಯಿಂದ, ನಿಮ್ಮ ಒಂದು ಒಳ್ಳೆಯ ವಿಚಾರದಿಂದ ನೀವು ಸಹಿಸ್ಕೊಂಡಿದ್ದಕ್ಕಿಂತ, ಒಂದು ಹೋರಾಟ ಮಾಡಿದ್ದು, ಅಂದರೆ ಎಷ್ಟೇ ಸಮಸ್ಯೆಗಳಿದ್ರಾದರೂ ಕೂಡ ಇಲ್ಲಿ ಏನೋ ಒಂದು ನನಗೆ ಒಳ್ಳೆಯದಾಗತ್ತೆ, ಭಗವಂತ ಇದ್ದಾರೆ, ನಾನು ನಂಬಿದ ಗುರು ನನ್ನ ಕೈ ಬಿಡೋಲ್ಲ ಅನ್ನೋ ನಿಮ್ಮ ಶ್ರದ್ಧೆಯ, ಭಕ್ತಿಯ ವಿಚಾರಕ್ಕೆ ಇಲ್ಲಿ ಭಗವಂತ ಮಣಿದಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಖಂಡಿತ ನೀವು ಬಯಸಿದ್ದಕ್ಕಿಂತ ಹೆಚ್ಚು ಸಿಕ್ಕಿದೆ. ನಿಮ್ಮ ಹೋರಾಟಕ್ಕೆ ಒಂದು ವಿರಾಮ ದೊರೆತಿದೆ. ಹಾಗೆ ನಿಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲನೂ ಕೂಡ ಒಂದು ನೆಮ್ಮದಿಯ ಮೂಲಕ ಸಿಗುತ್ತೆ. ಇಲ್ಲಿ ಮತ್ತೆ ಮುಂದೆ ಆ ಥರ ಒಂದು ಸಂಘರ್ಷ ನಡೆಯಲ್ಲ ಅಂತಲ್ಲ, ಆದರೆ ಏನೇ ಬಂದರೂ ಈಗ ನೀವು ಅದನ್ನು ಫೇಸ್ ಮಾಡ್ತೀರಾ. ಅಷ್ಟರ ಮಟ್ಟಿಗೆ ನಿಮ್ಮನ್ನು ಸಮರ್ಥರನ್ನಾಗಿಸಿ ಗುರು ನಿಮ್ಮ ಜೊತೆ ಇದ್ದೇ ಸಾಕ್ತಾರೆ. ಆದರೆ ನೀವು ಅವರಿಗೆ ಹೇಗೆ ಕೃತಜ್ಞರಾಗಬೇಕು, ಹೇಗೆ ಅವರನ್ನು ಯಾವಾಗಲೂ ನಂಬಿ ಅವ್ರ ಜೊತೆ ನೀವು ಸಾಗಬೇಕು ಅನ್ನುವ ಮನಸ್ಸು ದೃಢವಾಗಿರುತ್ತೆ. ಈಗ ಹಿಂದೆ ನಾನು ಒಬ್ಬನೇ ಮಾಡ್ತೀನಿ ಅನ್ನೋದು ಹೇಗಿತ್ತು, ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಈಗ ಹಾಗಲ್ಲ. ಗುರುವಿನ ಶರಣದಲ್ಲಿ ಬಂದ ಮೇಲೆ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡ್ರಿ, ಕೆಲವರನ್ನು ಇಗ್ನೋರ್ ಮಾಡಿದ್ರಿ, ಕೆಲವ್ರ ಜೊತೆ ಒಂದಿಷ್ಟು ಪರಿವರ್ತನೆಯನ್ನು ತಂದ್ಕೊಂಡ್ರಲ್ಲ, ಆ ಜಾಣ್ಮೆ ನಿಮಗೆ ಬರುತ್ತೆ. ಹಾಗಾಗಿ ಮುಂದೆ ಯಾವುದೇ ರೀತಿ ಒಂದು ಏರಿಳಿತ ಕಂಡರೂ ಕೂಡ ಅವನ್ನ ಸಂಭಾಳಿಸ್ತೀರಾ. ಹಣದ ವಿಚಾರದಲ್ಲಿ ತುಂಬ ಹೋರಾಟ ಮಾಡ್ತಾ ಇದ್ದೀರಾ, ತುಂಬ ಯೋಚನೆ, ಕೆಲವರು ದುಃಖ, ಅವಮಾನ ಪಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಈ ಸಮಸ್ಯೆಗೆ ಪರಿಹಾರವಾಗಿ ನಿಮ್ಮ ಆತ್ಮವಿಶ್ವಾಸ, ಒಂದು ಸಕಾರಾತ್ಮಕ ಎನರ್ಜಿಯನ್ನು ನಿಮ್ಮ ಕಡೆ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ. ಅಂದರೆ ತುಂಬ ಒಂದು ಹಣದ ಒಂದು ಸಮಸ್ಯೆ ಆಗಿದೆ, ಆ ಸಮಯದಲ್ಲಿ ಅವಮಾನ, ದುಃಖ ಆಗ್ತಾ ಇದೆ ಅಂದಾಗ ನೀವು ಏನೋ ಅನಗತ್ಯವಾದ ಒಂದಿಷ್ಟು ನಿರ್ಧಾರಗಳನ್ನು ತಗೊಳ್ತೀರಾ. ಇಲ್ಲ ತಪ್ಪು ಹೆಜ್ಜೆ ಇಡೋದಾಗಿರ್ಬೋದು, ಇಲ್ಲ ನಾನೇ ಇರಬಾರ್ದು ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದೀರಾ. ಆದರೆ ಅದು ಬೇಡ. ಒಂದೇ ಒಂದು ಸಕಾರಾತ್ಮಕ ಬಲವಾದ ಆತ್ಮವಿಶ್ವಾಸದ ನಿರ್ಣಯ ಆ ಒಂದು ಸಮಸ್ಯೆಯ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡುತ್ತೆ. ಒಂದೇ ಕ್ಷಣ ಕಳೆದ್ರೆ ಜೀವನದಲ್ಲಿ ಮರುಕ್ಷಣ ಒಂದು ಅದ್ಭುತವಾದ ಪರಿವರ್ತನೆ ಸಹಾಯದ ಮೂಲಕ ಸಿಗೋದಾಗಿರುತ್ತೆ. ಆದರೆ ಆ ಒಂದು ಕ್ಷಣವನ್ನು ನೀವು ಸಂಭಾಳಿಸಬೇಕು ಆತ್ಮವಿಶ್ವಾಸದಿಂದ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ದುಡುಕಿನ ನಿರ್ಧಾರ ಬೇಡ. ಯಾವುದೇ ಸಂದೇಹವಿಲ್ಲದೆ ನೀವು ನಂಬಿದ ಗುರುವನ್ನು, ಹಾಗೆ ಒಂದು ದೈವಶಕ್ತಿಯನ್ನು, ಏಂಜಲ್ಸ್ನ ಎನರ್ಜಿಯನ್ನು, ಶಕ್ತಿಯನ್ನು ನೀವು ತಗೊಳ್ಬೇಕು. ಈ ಸಮಯದಲ್ಲಿ ಯಾವುದೇ ರೀತಿ ಸಂದೇಹ ಪಡದೇ ಇದ್ದರೆ ಇಷ್ಟು ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತವೆ. ಒಂದೇ ಒಂದು ಸಣ್ಣ ಸಂದೇಹ, ಮುಂದೆ ಸರಿಯಾಗತ್ತಾ, ಇಲ್ಲ ಇದೇ ನನ್ನ ಜೀವನನೇ ಆಗತ್ತಾ, ಇಲ್ಲ ನನಗೊಂದು ತಿರುವು ಸಿಗತ್ತಾ, ಇಲ್ವಾ ಅದು ಸಿಗೋದೇ ಇಲ್ವಾ, ಭಗವಂತ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇದ್ದಾರಾ, ಇಲ್ಲ ನನ್ನ ಕೈ ಬಿಟ್ಟಿದ್ದಾರಾ ಅನ್ನೋ ರೀತಿಯಲ್ಲಿ ಸಂದೇಹ ಪಡೋದು ಬೇಡ. ಯಾಕಂದರೆ ಏಂಜಲ್ಸ್ ಎನರ್ಜಿ, ದೈವದ ಎನರ್ಜಿ, ಗುರುವಿನ ಎನರ್ಜಿ ನಿಮ್ಮ ಒಂದು ನಂಬಿಕೆಗೆ ಅನುಸಾರವಾಗಿ, ನಿಮ್ಮ ಒಂದು ಸಮರ್ಪಣೆಗೆ ಅನುಸಾರವಾಗಿ ನೀವು ಮಾಡಿದ ಸೇವೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ಹೀಗೆ ಒಂದು ಉತ್ತಮವಾದ ಕೆಲಸಗಳಲ್ಲಾಗಿರ್ಬೋದು ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಅಂದರೆ ಈ ಇಷ್ಟು ಶಕ್ತಿಗಳು ನಿಮ್ಮನ್ನು ಸುತ್ತುವರೆದಿದ್ದಾವೆ. ಆದರೆ ಯಾವುದೋ ಒಂದು ಸಣ್ಣ ಬ್ಲಾಕೇಜಲ್ಲಿ ತಡೀತಾ ಇದೆ ಅಂದರೆ ಅದು ನಿಮ್ಮದೇ ಮನಸ್ಸಲ್ಲಿರುವ ಒಂದು ಆತಂಕ, ಒಂದು ಸಣ್ಣ ಭಯ, ಒಂದು ಸಣ್ಣ ಸಂದೇಹ ಆ ಎನರ್ಜಿಯನ್ನು ಪೂರ್ಣವಾಗಿ ನೀವು ಸ್ವೀಕರಿಸಲಿಕ್ಕೆ ಅಡ್ಡಿ ಮಾಡಿದೆ. ಹಾಗಾಗಿ ಅದನ್ನು ಬೇರು ಸಮೇತ ಕಿತ್ತು ಹಾಕಿ. ಖಂಡಿತವಾಗಿಯೂ ಇಲ್ಲಿ ನಿಮಗೆ ನೀವು ಬಯಸಿದ್ದು ಸಿಗುವ ಸಮಯ ಅದು ಗುರುವೇ ಕೊಡ್ತಾ ಇದ್ದಾರೆ. ನೀವು ನಂಬಿದ ಏಂಜಲ್ಸ್ ಶಕ್ತಿಗಳನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅದು ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ರೇಣುಕಾದೇವಿ, ಎಲ್ಲಮ್ಮ ಆಗಿರ್ಬೋದು, ಹಾಗೆ ಇಲ್ಲಿ ನಾಗದೇವತೆ ಆಗಿರ್ಬೋದು, ಭದ್ರಕಾಳಿ, ಮಹಾಕಾಳಿ ಆಗಿರ್ಬೋದು, ಹಾಗೆ ಕಾಲಭೈರವ ಸ್ವಾಮಿ ಆಗಿರ್ಬೋದು, ಹೀಗೆ ವೀರಭದ್ರ ಸ್ವಾಮಿ ಆಗಿರ್ಬೋದು. ಈ ರೀತಿ ಒಂದು ಸ್ಟ್ರಾಂಗ್ ಎನರ್ಜಿಯ ದೇವರು ಕನೆಕ್ಟ್ ಆಗಿದ್ದಾರೆ. ಹಾಗಾಗಿ ನಿಮ್ಮ ಮೇಲೆ ಯಾರೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇಲ್ಲ. ನೀವು ಸುಮ್ಮನೆ ವಿನಾಕಾರಣ ಭಯ ಪಡ್ತಾ ಇದ್ದೀರಾ, ಅವ್ರು ನನಗೇನೋ ಮಾಡಿಬಿಡ್ತಾರೆ ಅನ್ನೋ ರೀತಿಲಿ ಭಯ ಪಡ್ತಾ ಇದ್ದಾರೆ. ಭಯ ಪಡುವ ಅವಶ್ಯಕತೆ ಇಲ್ಲ. ಈ ಭಯ ಎಲ್ಲೋ ಒಂದು ರೀತಿಯಲ್ಲಿ ಆ ಶಕ್ತಿಗಳು ನಿಮ್ಮ ಮೇಲೆ ಒಂದು ಪ್ರೊಟೆಕ್ಷನ್ ಕೊಡೋದ್ರಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗ್ತದೆ. ಯಾಕಂದರೆ ಇಲ್ಲಿ ಏನೋ ನಿಮ್ಮ ಕಡೆ ಒಂದು ಒಳ್ಳೇದು ಬರ್ತಾ ಇರಬೇಕಾದ್ರೆ ನೀವು ಸಂದೇಹ ಪಟ್ಟು ಅದನ್ನು ತಡೆದು ನಿಲ್ಲಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಸಂದೇಹ ಪಡೋದು ಬೇಡ. ನೀವು ನಂಬಿದ ದೈವಶಕ್ತಿಗಳು ಒಂದು ಏಂಜಲ್ಸ್ ಎನರ್ಜಿಯಾಗಿ ನಿಮ್ಮ ಕಡೆ ಪ್ರಕೃತಿಯ ಒಂದು ಸೇವೆಯ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮನ್ನು ಸುತ್ತುವರೆದಿದೆ ಪ್ರಕೃತಿಯ ಶಕ್ತಿ. ನೀವೀಗ ಗುರುವಿಗೆ, ಭಗವಂತನಿಗೆ, ಈ ಪ್ರಕೃತಿಗೆ ಒಂದು
ಶರಣಾಗಿ ಅನ್ನೋ ರೀತಿಲಿ ಬರ್ತದೆ, ಅಂದರೆ ಕನೆಕ್ಟ್ ಆಗಿ ಅನ್ನೋ ರೀತಿಲಿ ಬರ್ತದೆ. ಅದು ಬಿಟ್ಟು ನಿಮ್ಮಲ್ಲಿ ಒಂದು ಸಂದೇಹ ಗೊಂದಲ ಇದ್ದಾಗ ಅವುಗಳು ಅಲ್ಲೇ ನಿಂತಿರುತ್ತೆ, ಹಿಂದೆ ಹೋಗಲ್ಲ. ಆದರೆ ನೀವೇ ಇವುಗಳಿಂದ ಅವುಗಳನ್ನು ತಡೆದು ನಿಲ್ಲಿಸಿದ್ದೀರಾ ಅನ್ನೋ ರೀತಿಲಿ ಕೆಲವರಿಗೆ ಕಾಣಿಸ್ತಿದೆ. ಆದರೆ ನೀವು ತುಂಬ ಒಂದು ಒಳ್ಳೆಯದನ್ನು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಅದು ಮದುವೆ ವಿಚಾರದಲ್ಲಿ ಏನು ಅಡೆತಡೆ ಆಗಿತ್ತಲ್ಲ, ಅಂದರೆ ಸಂದೇಹ ಪಡೋದು ಬೇಡ. ಈಗ ನೀವು ಯಾರದ್ದೋ ಒಬ್ಬರು ಮಾತಿನ ಮೇಲೆ ಭರವಸೆ ಇಟ್ಟಿದ್ದೀರಾ ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಅಂದರೆ ಆ ಮೂಲಕ ಸಹಾಯ ಮಾಡ್ತಾಯಿದ್ದಾರೆ ಗುರುವೇ, ಅಂದರೆ ದೈವಶಕ್ತಿ ನಿಮ್ಮ ಎದುರಿಗೆ ಬಂದು ಅದೇ ನಿಲ್ಲೋದಿಲ್ಲ. ಯಾರದ್ದಾದ್ರೂ ಮೂಲಕ ನಿಮಗೊಂದು ಒಳ್ಳೆಯ ಸಂಬಂಧ ತರೋದಾಗಿರ್ಬೋದು, ಪ್ರಯತ್ನ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದಾರೆ ಅಂದರೆ ಅದು ಖಂಡಿತ ಗುರುವಿನ ಸಹಾಯದ ಮೂಲಕ ನಿಮಗೆ ಸಿಗ್ತಾ ಇದೆ. ಅಂದರೆ ಈಗ ನೀವು ಯಾವ ವಿಚಾರದಲ್ಲಿ ತುಂಬ ಸಫರ್ ಮಾಡ್ತಾ ಇದ್ದೀರಾ, ಅದರಿಂದ ಹೊರಗೆ ಬರೋಕ್ಕಾಗೋದೇ ಇಲ್ವಾ, ನನ್ನ ಜೀವನಕ್ಕೊಂದು ನೆಮ್ಮದಿ ಸಿಗಲ್ವಾ, ಈ ಕಷ್ಟಗಳಿಂದ ನಾನು ಹೊರಗೆ ಬರೋಕ್ಕಾಗೋದೇ ಇಲ್ವಾ, ಈ ಸಮಸ್ಯೆಯಿಂದ ನನಗೆ ಯಾವತ್ತೂ ಮುಕ್ತಿ ಸಿಗುತ್ತೆ ಅನ್ನೋ ರೀತಿಲಿ ನೀವು ಯಾವೆಲ್ಲ ರೀತಿಲಿ ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀರೋ ಅದು ನಿಧಾನವಾಗಿ ಒಂದು ಕಾಣದ ಕೈಗಳ ರೀತಿಲಿ ಕೆಲಸ ನಡೀತಾ ಇರುತ್ತೆ. ಆದರೆ ನಿಮಗೆ ಸ್ವಲ್ಪ ತಡ ಅನಿಸ್ಬೋದು. ಆದರೆ ಇಲ್ಲಿ ಗುರುವಿನಲ್ಲಿ ನೀವು ಯಾವುದೇ ರೀತಿ ಒಂದು ಪ್ರಾರ್ಥನೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಅದು ನಿರಾಕರಣೆ ಆಗಿರೋದಿಲ್ಲ, ಅದು ಒಂದು ಪರಿವರ್ತನೆ ಆಗಿರುತ್ತೆ. ಅಂದರೆ ನಿಮಗೆ ಯಾವ ರೀತಿ ಅದನ್ನು ಪರಿವರ್ತನೆ ಮಾಡಿಕೊಡ್ಬೇಕು ಅನ್ನೋ ಒಂದು ಯೋಜನೆ ಮಾಡ್ತಾ ಇರ್ತಾರೆ ಅಷ್ಟೇ. ಹಾಗಾಗಿ ಇಲ್ಲಿ ಭಗವಂತನ ಒಂದು ವಿಚಾರದಲ್ಲಿ ನೀವೇನು ನಂಬಿಕೆ ಇಟ್ಟು ಸಾಕ್ತಾಯಿದ್ರು ಅಲ್ಲಿಂದ ನಿಮಗೆ ಯಾವತ್ತೂ ನಿರಾಕರಣೆ ಸಿಗೋದಿಲ್ಲ, ಅಲ್ಲಿಂದ ನಿಮಗೊಂದು ಅರ್ಥಪೂರ್ಣವಾದ ಬದಲಾವಣೆ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ನೀವು ಆ ಸಂಕಷ್ಟದಿಂದ ಹೊರ ಹೋಗುವ ಎಲ್ಲ ರೀತಿಯ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತದೆ. ಖಂಡಿತ ನೀವು ಹೊರಗೆ ಹೋಗ್ತೀರಾ ಆ ಸಂಕಷ್ಟದಿಂದ. ನಿಮ್ಮ ಜೀವನಕ್ಕೆ ಯಾರೆಲ್ಲ ಒಂದು ಸಂಕಷ್ಟ ನೋವು ಕೊಡ್ತಾಯಿದ್ರೋ ಅವರು ಕೂಡ ನಿಮ್ಮ ಜೀವನದಿಂದ ಹೊರ ಹೋಗುವ ಸಾಧ್ಯತೆ 100% ಕಾಣಿಸ್ತಾ ಇದೆ ಇಲ್ಲಿ. ಯಾಕಂದರೆ ಇದು ನಿಮ್ಮ ಪ್ರಾರ್ಥನೆಗೆ ಸಿಕ್ಕ ಫಲ ಅಂತಲೇ ಹೇಳ್ಬೋದು. ನಿಮ್ಮ ಕರ್ಮಗಳಿಗೆ ನೀವು ಇಷ್ಟು ದಿನ ಸಫರ್ ಮಾಡಿದ್ದೀರಾ, ತಾಳ್ಮೆಯಿಂದ ಕಾದಿದ್ದೀರಾ, ಎಲ್ಲವನ್ನು ಸಹಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ಇಲ್ಲಿ ನಿಮಗೆ ಸಿಗ್ತಾ ಇರುವ ಪ್ರತಿಫಲ ಅಂತಲೇ ಹೇಳ್ಬೋದು. ಅಂದರೆ ಕೆಲವು ಬಾರಿ ನಾನು ಒಳ್ಳೆಯವನು, ನನ್ನಿಂದ ಒಳ್ಳೆಯ ಕೆಲಸಗಳಾಗ್ತಾಯಿದ್ದಾವೆ, ನಾನು ಆತ್ಮವಿಶ್ವಾಸದಿಂದ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡಿದ್ದೀನಿ, ಯಾರಿಗೂ ಕೂಡ ಅದರಲ್ಲಿ ಕೆಡಕಿಲ್ಲ ಅನ್ನುವ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಸಿಗ್ತಾ ಇರುವ ಪ್ರತಿಫಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಈಗ ನಿಮ್ಗೆ ಯಾವ ರೀತಿ ದಾರಿ ಕಾಣಿಸ್ತಾ ಇದೆ ಅಂದರೆ ನೀವು ನಿಮ್ಮ ಸಾಧನೆಯತ್ತ, ಅಂದರೆ ಆ ದಾರಿಯಲ್ಲೇ ಇದ್ದೀರಾ. ಏನು ಗುರಿ ಇಟ್ಕೊಂಡಿದ್ದೀರಿ ಮನಸ್ಸಲ್ಲಿ, ಆ ಒಂದು ವಿಶ್ವಾಸ ಈಗ ಈಡೇರಿಸ್ತಾ ಇದ್ದಾರೆ ನೀವು ನಂಬಿದ ಗುರು. ಅದಕ್ಕೆ ಏಂಜಲ್ಸ್ ಶಕ್ತಿಗಳು ಕೂಡ ಕನೆಕ್ಟ್ ಆಗಿದ್ದಾವೆ. ಅಂದರೆ ನೀವು ಹೋಗುವ ದಾರಿಯಲ್ಲಿ ಯಾವುದೇ ರೀತಿ ಅಡೆತಡೆ ಸಮಸ್ಯೆಗಳು ಬರಬಾರ್ದು ಅಲ್ವಾ. ಹಾಗಾಗಿ ಇಲ್ಲಿ ನೀವು ಪ್ರಕೃತಿಗೆ ಏನಾದರೂ ಸಹಾಯ ಮಾಡಿದ್ದೀರಾ, ಯಾರಿಗಾದರೂ ನಿಸ್ಸಹಾಯಕರಿಗೆ ಸಹಾಯ ಮಾಡಿದ್ದೀರಾ, ಮನಸ್ಸಲ್ಲಿ ದಯೆ ಕರುಣೆ ಪ್ರೇಮವನ್ನು ಅಂಥ ಒಂದು ಒಳ್ಳೆಯ ಬೀಜಗಳನ್ನು ಬಿತ್ತಿದ್ದೀರಾ ಅಂದರೆ ಅದು ನಿಮಗೆಲ್ಲ ರೀತಿಲೂ ಸಹಾಯ ಮಾಡ್ತಾ ಇದೆ. ಈ ಪ್ರಕೃತಿಯ ಎನರ್ಜಿ, ಏಂಜಲ್ಸ್ ಎನರ್ಜಿಗಳು ಇಲ್ಲಿ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾವೆ. ಹಾಗಾಗಿ ಈಗ ಬ್ರಹ್ಮಾಂಡದ ಅನೇಕ ಸಕಾರಾತ್ಮಕ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿದ್ದಾವೆ. ನೀವು ಹಣದ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಇಲ್ಲವೇ ಯಾವುದೋ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ಹಣ ಹೊಂದಿಸಲು ತುಂಬ ಕಷ್ಟಪಡ್ತಾ ಇದ್ದೀರಾ, ಸ್ವಲ್ಪ ನಷ್ಟಕ್ಕೂ ಕೂಡ ನೀವು ಎದುರಾಗಿದ್ದೀರಾ, ಇಲ್ಲವೇ ಯಾರಿಗೋ ಕೊಟ್ಟ ಹಣ ಬರಬೇಕು ಅಂತೇಳಿ ಪರಿತಪಿಸ್ತಾ ಇದ್ದೀರಾ, ಇಲ್ಲ ಯಾರಿಗೋ ಸಹಾಯ ಮಾಡಬೇಕು ಅಂತೇಳಿ ಮನಸ್ಸಲ್ಲೊಂದು ಆಲೋಚನೆ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಒಂದು ಒಳ್ಳೆಯ ಕೆಲಸಕ್ಕೆ. ಅಂದರೆ ಖಂಡಿತವಾಗಿಯೂ ಹಣ ನಿಮಗೆ ಒಂದು ಸಹಾಯ ಮಾಡುತ್ತೆ. ಅಂದರೆ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ ಹಣದ ವಿಚಾರದಲ್ಲಿ ಒಂದು ಬಂಧನ ಇಟ್ಕೊಂಡಾಗ. ಅಂದರೆ ಹಣದ ಎನರ್ಜಿಯನ್ನು ಇಲ್ಲಿ ನೀವು ಬ್ಲಾಕ್ ಮಾಡ್ತಾ ಇಲ್ಲ, ನನಗೂ ಬೇಕು, ಹಾಗೆ ನಾನು ಅದನ್ನು ಒಂದು ಒಳ್ಳೆಯ ಕೆಲಸಕ್ಕೆ ನನ್ನ ಕೈಲಾದ ಮಟ್ಟಿಗೆ ವಿನಿಯೋಗಿಸ್ತೀನಿ. ಅಂದರೆ ನಿಮಗೆ ಒಂದು ಸಂಬಳ ಆಗ್ತಾಯಿದೆ ಒಂದು 20,000 ಅಂದರೆ ಅದರಲ್ಲಿ 1,000 ನಾನು ಒಂದು ಒಳ್ಳೆಯ ಕೆಲಸಕ್ಕೆ ವಿನಿಯೋಗಿಸ್ತೀನಿ ಅನ್ನೋ ನಿಮ್ಮ ಮನಸ್ಸಿನ ಸ್ಥಿತಿ ಈಗ ಹಣದಲ್ಲಿರುವ ಒಂದಿಷ್ಟು ಸಮಸ್ಯೆಗಳಲ್ಲಿರುವ, ಹಣದ ವಿಚಾರದಲ್ಲಿರುವ ಒಂದಿಷ್ಟು ಸಮಸ್ಯೆಗಳು, ಹೋರಾಟ ಅಂಥದ್ರಲ್ಲಿ ನಿಮಗೆ ರಿಲೀಫ್ ಕೊಡುತ್ತೆ, ಬ್ಲಾಕೇಜನ್ನು ದೂರ ಮಾಡ್ತಾ ಇದೆ. ಅಂದರೆ ಇಲ್ಲಿ ಹಣ ನಿಮಗೆ ನಿಮ್ಮದೇ ಇತ್ತು, ಇಲ್ಲ ಬರೋದಿತ್ತು, ಯಾಕದು ಅಡ್ಡಿ ಆತಂಕದಲ್ಲಿ ನಿಂತಿತ್ತು ಅಂದರೆ ನಿಮಗೊಂದು ಪಾಠ ಬೇಕಿತ್ತು, ಅರಿವು ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಅದನ್ನು ಯಾವ ರೀತಿ ವಿನಿಯೋಗಿಸ್ಕೊಳ್ಬೇಕು ಅನ್ನೋ ದಾರಿ ಗೊತ್ತಿರಲಿಲ್ಲ. ಎಲ್ಲ ನನಗೇ ಬೇಕು ಅನ್ನೋ ಉದ್ದೇಶ ಆಗಿರ್ಬೋದು, ಇಲ್ಲ ಎಲ್ಲ ಇನ್ನೊಬ್ಬರಿಗೆ ಮಾಡಬೇಕು ಅನ್ನೋ ಉದ್ದೇಶ ಆಗಿರ್ಬೋದು, ಎರಡೂ ಕೂಡ ಸರಿಯಲ್ಲ. ನಿನಗೂ ಸ್ವಲ್ಪ ಹಿಡ್ಕೊ, ಅದನ್ನು ಬೇರೆ ಒಂದು ಒಳ್ಳೆಯ ವಿಚಾರಗಳಿಗೆ ಕೆಲಸಗಳಿಗೆ ವಿನಿಯೋಗಿಸು ಅನ್ನೋ ರೀತಿಯಲ್ಲಿ ಒಂದು ಅರ್ಥಪೂರ್ಣವಾದ ಸಾರಾಂಶವನ್ನು ಕೊಡಬೇಕಾಗಿತ್ತು. ಇದರ ಅವಶ್ಯಕತೆ ನಿಮಗಿತ್ತು ಅನಿಸುತ್ತೆ. ಹಾಗಾಗಿ ಒಂದಿಷ್ಟು ಸಮಸ್ಯೆಗಳು ಎದುರಾದವು. ಇಲ್ಲಿ ಯಾರನ್ನೋ ತುಂಬಾ ನಂಬಿ ಅವ್ರ ಮೇಲೆ ಎಲ್ಲ ರೀತಿಯಲ್ಲೂ ಅವ್ರು ಕೇಳಿದರು ಅಂತೇಳಿ ಹಣ ಕೊಡೋದು, ಈ ರೀತಿ ಮಾಡಿದಾಗಲೂ ಕೂಡ ಕೆಲವೊಂದು ಸಾರಿ ಅದಕ್ಕೆ ಅವರು ಅರ್ಹರಾಗಿರೋದಿಲ್ಲ. ಅದು ನಿಮಗೆ ಗೊತ್ತಿದ್ದು ಕೆಲವೊಂದು ಸರಿ ತಪ್ಪು ಮಾಡ್ತೀರಾ, ಕೆಲವೊಂದು ಸರಿ ಆ ಒಂದು ಮೋಹ, ಒಂದು ಅಟ್ರ್ಯಾಕ್ಷನ್ಗೆ ನೀವು ಕನೆಕ್ಟ್ ಆಗಿ ಅವರಿಗೆಲ್ಲ ಕೊಟ್ಟಿರ್ತೀರ ನಿಮ್ಮ ಕೈ ಇದ್ದು. ಅದಕ್ಕೋಸ್ಕರನೇ ಇಲ್ಲಿ ನಿಮಗೆ ಆ ಪಾಠ ಪದೇ ಆ ಪ್ಯಾಟರ್ನ್ಗಳ ಎದುರಾಗಿ ಒಂದು ಪಾಠ ಕಲಿಸುತ್ತೆ. ಅಂದರೆ ಕೈಯಲ್ಲಿ ಇರೋದು ಕೊಡೋದು ದೊಡ್ಡದಲ್ಲ,
ಅದನ್ನು ಎಂಥವರಿಗೆ ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಹಣ ಇನ್ನು ಹರಿಯೋದು ಒಳ್ಳೆಯದೇ, ಹರಿದ್ರೇ ಹೊಸದು ಬರೋಕ್ಕೆ ಸಾಧ್ಯ. ಇಲ್ಲಿ ಖಾಲಿ ಆಗ್ತಾ ಇರಬೇಕು, ಬರ್ತಾ ಇರಬೇಕು. ಇಲ್ಲ ಅದನ್ನು ಹಾಗೆ ಬ್ಲಾಕೇಜ್ ರೂಪದಲ್ಲಿ ನನಗೇ ಬೇಕು ಅಂತೇಳಿ ಸ್ವಾರ್ಥದಿಂದ ನೋಡಿದಾಗ ಆ ಹಣದ ಎನರ್ಜಿ ಸ್ಟ್ರಕ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ನಾವು ಬೇರೆ ರೀತಿಯಲ್ಲಿ ನೋಡಿದಾಗ ಹಣ ಒಂದು ಲಕ್ಷ್ಮಿ, ಅಂದರೆ ಒಂದು ಚಂಚಲ ಮನಸ್ಥಿತಿಗೆ ಹೋಲ್ತೀವಿ. ಒಂದು ಸ್ಥಿರವಾದ ಎನರ್ಜಿ ಅದು. ಅದನ್ನು ನಾವು ಹೇಗೆ ಇಟ್ಕೊಳ್ಬೇಕಲ್ಲ, ಅದಕ್ಕೆ ಮಹತ್ವ ಭಾಳ ಇರುತ್ತೆ. ಹಾಗಾಗಿ ಇಲ್ಲಿ ಹಣವನ್ನು ಅವಳನ್ನು ಬಂಧಿಸಿ ಇಡೋಕ್ಕೆ ಪ್ರಯತ್ನ ಮಾಡಬೇಡಿ. ಯಾವುದಾದ್ರೂ ವ್ಯವಹಾರದಲ್ಲಿ, ಒಂದು ಒಳ್ಳೆಯ ಉದ್ದೇಶದ ಕರ್ಮದಲ್ಲಿ, ಹಾಗೆ ಒಂದು ಒಳ್ಳೆಯ ಪ್ರಗತಿಯತ್ತ ಅದನ್ನು ಹರಿಲಿಕ್ಕೆ ಬಿಡಬೇಕು ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಅಂದರೆ ನಂಬಿಕೆ ಇಲ್ಲದಂಥ ಜಾಗದಲ್ಲಿ ತೊಗೊಂಡೋಗಿ ಹಾಕೋದು, ಇಲ್ಲ ತುಂಬ ಹಣ ಬರುತ್ತೆ ಅಲ್ಲಿಂದ ನನಗೆ ತುಂಬ ಲಾಭ ಬರುತ್ತೆ ಅನ್ನೋ ರೀತಿಲಿ ದುಡುಕಿ ನಿರ್ಧಾರ ತಗೊಳ್ಳೋದು ಮಾಡೋದಲ್ಲ. ಯೋಜಿಸಿ ಸಮಂಜಸವಾದ ರೀತಿಯಲ್ಲಿ ಹಣವನ್ನು ವಿನಿಯೋಗಿಸಿದರೆ ಅದೇ ರೀತಿ ಮಹಾಲಕ್ಷ್ಮಿ ಮತ್ತೆ ಫ್ಲೋ ಆಗ್ತಾಳೆ, ಮತ್ತೆ ಮರಳಿ ಬರ್ತಾಳೆ. ಈ ರೀತಿಯಾಗಿ ಅವಳು ಚಂಚಲೆ ಹಿಡಿದಿಡುವ ಪ್ರಯತ್ನವನ್ನು ಮಾಡಿಬಿಡಿ. ಆಗ ಅಲ್ಲಿ ಸ್ಟ್ರಕ್ ಎನರ್ಜಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನನಗೆ ಬೇಕು ನಿಜ ಹಣ, ಹಾಗಂತ ಅತಿಯಾದ ಆಸೆ ಪಡೋದು ತಪ್ಪು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಷ್ಟೇ. ಅಂದರೆ ಆ ರೀತಿ ನೀವು ಆ ಹಣವನ್ನು ತಡೆಯೋಕ್ಕೆ ಶುರು ಮಾಡಿದರೆ ನಷ್ಟವನ್ನು ನೋಡ್ತೀರಾ. ಇಲ್ಲ ಅಂದರೆ ಕೆಲವೊಂದು ಸಾರಿ ಒಂದು ನೀವು ಅಂದ್ಕೊಂಡೇ ಇರಲಿಲ್ಲ, ಆ ರೀತಿ ಒಂದೇ ಒಂದು ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಬಂದು ಅನಾರೋಗ್ಯದ ಸಮಸ್ಯೆ ಬಂದು ಖರ್ಚು ಬಂದುಬಿಡುತ್ತೆ ಈ ರೀತಿಯಲ್ಲಿ. ಹಾಗಾಗಿ ಬಡವರೇ ಆಗಿರ್ಬೋದು, ಶ್ರೀಮಂತರೇ ಆಗಿರ್ಬೋದು, ಇಲ್ಲಿ ಎರಡೂ ರೀತಿಯ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಮಿಬ್ಬರ ಎನರ್ಜಿಗೆ ನೀವಿಲ್ಲಿ ಹಣದ ಸಮಸ್ಯೆಯಲ್ಲೇ ಎದುರಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲೇ ಬರ್ತಾಯಿದೆ. ಅದರಿಂದ ಚಿಂತೆ ಕಾಡ್ತಾ ಇದೆ. ಇದರಿಂದ ಇಲ್ಲಿ ನಿಮಗೆ ನಿದ್ದೆನೂ ಬರ್ತಾಯಿಲ್ಲ, ಓವರ್ ಥಿಂಕಿಂಗ್ ಆಗ್ತಾಯಿದೆ, ಮುಂದೆ ಏನು ಮಾಡೋದು ಅಂತ ಹೇಳಿ ಸರಿಯಾಗಿ ತೀರ್ಮಾನ ತಗೊಳಕ್ಕಾಗ್ತಾಯಿಲ್ಲ. ಹಾಗಾಗಿ ಇಲ್ಲಿ ಗುರುವಿನ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾಯಿದೆ, ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ. ಹಾಗಾಗಿ ಇಲ್ಲಿ ನೀವು 100% ಶುದ್ಧ ಮನಸ್ಸಿನಿಂದ ಗುರುವಿನ ಒಂದು ಎನರ್ಜಿಗೆ ಕ್ಲೈಮ್ ಮಾಡಿಕೊಂಡು ಸಾಯಿರಾಮ್ ಅಂತ ಹೇಳಿ ಆ ಎನರ್ಜಿಯನ್ನು ತಗೊಳ್ಳಿ. ಖಂಡಿತವಾಗಿಯೂ ಮರುಕ್ಷಣ ಆಗಿರ್ಬೋದು, 3 ದಿನಗಳಲ್ಲಾಗಿರ್ಬೋದು ಹಣದ ವಿಚಾರದಲ್ಲಿರುವ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನೋ ರೀತಿಯಲ್ಲಿ. ಅಂದರೆ ತಪ್ಪಾಗಿದೆಯೋ ಸರಿಯಾಗಿದೆಯೋ ನಿಮಗಂತೂ ಗೊತ್ತಿಲ್ಲ, ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಅವೆರಡನ್ನೂ ಗುರುವಿನ ಶರಣದಲ್ಲಿಟ್ಟು, ನೀವು ನಂಬಿದ ದೈವದ ಶರಣದಲ್ಲಿಟ್ಟು, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ, ಹಾಗೆ ನಾನು ಸರಿಯಾದ ಮಾರ್ಗದಲ್ಲಿ ಹೋಗೋಕ್ಕೆ ನನಗೆ ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ವಿನಮ್ರ ಪ್ರಾರ್ಥನೆ ಇದ್ದಾಗ ಏನಾಗುತ್ತೆ ಅಂದರೆ, ಈ ರೀತಿ ವಿನಮ್ರ ಪ್ರಾರ್ಥನೆ ನಿಮ್ಮ ಮಕ್ಕಳು ಕೂಡ ಅವ್ರು ತಪ್ಪು ಮಾಡಿದಾಗ, ನಿಮ್ಗೆ ಬೇಜಾರಾದಾಗ ಮಾಡಿದಾಗ ನಿಮಗೆ ನೋವು ಹೋಗ್ಬಿಡುತ್ತಲ್ವ, ಅವ್ರ ಕ್ಷಮೆಯನ್ನು ಯಾಚಿಸಿದಾಗ. ಅದೇ ರೀತಿ ಇಲ್ಲಿ ನಾವು ಭಗವಂತನ ಅಂಶ ಅಂದಮೇಲೆ ಅವರು ಕೂಡ ಇದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅಂದರೆ ನೀವು ಸರಿಯಾದ ದಾರಿಯಲ್ಲಿ ಹೋಗಬೇಕು, ನಿಮ್ಮನ್ನು ತಿದ್ಕೊಳ್ಬೇಕು ಅನ್ನೋ ರೀತಿಲಿ. ಹಾಗಾಗಿ ನಿಮ್ಮನ್ನು ತಿದ್ಕೊಳ್ಳುವ ಸಮಯ ಇದಾಗಿದೆ. ಇದರಿಂದ ನೀವು ತಿದ್ಕೊಂಡಿದ್ರೆ, ಹಾಗಾಗಿ ಇಲ್ಲಿ ಒಂದು ಏಂಜಲ್ಸ್ ಎನರ್ಜಿನ ಕನೆಕ್ಟ್ ಮಾಡಿದ್ದಾರೆ, ನಿಮ್ಮ ಸುತ್ತುವರೆದಿದೆ ಆ ಎನರ್ಜಿ. ಹಾಗಾಗಿ ಇಲ್ಲಿ ನಿಮ್ಮನ್ನು ಯಾರು ಕೂಡ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೋಸ ಹೋಗೋಕ್ಕೆ ನೀವೇ ನಿರ್ಧಾರ ಮಾಡಿದರು, ಒಂದು ಮೋಹಕ್ಕೆ ಸಿಕ್ಕು, ಅದರಿಂದ ನಿಮ್ಗೆ ಅಲ್ಲಿ ಅಡೆತಡೆಯಾಗಿ ಹೊರಗೆ ಬರ್ತೀರಿ. ಈ ರೀತಿ ನಿಮ್ಮನ್ನು ಕಾಪಾಡ್ತಾರೆ. ಹಿಂತಿರುಗಿ ನೋಡಿದಾಗ ಅಂಥ ಒಂದು ಅನಾಹುತದಿಂದ, ಅಂಥ ಒಂದು ಸಮಸ್ಯೆಯಿಂದ, ಅಂಥ ಒಂದು ಮೋಸದಿಂದ ನಾನು ಹೊರಗೆ ಬಂದಲ್ಲ, ಯಾವ ದೈವದ ಒಂದು ಆಶೀರ್ವಾದನೋ ಅನ್ನೋ ರೀತಿಯಲ್ಲಿ ನೀವು ಆ ಎನರ್ಜಿಗೆ ಕೈ ಮುಗಿತೀರ. ಇದಕ್ಕೆ ಇಲ್ಲಿ ನೀವು ಗುರುವಿನ ಶರಣದಲ್ಲಿರೋದು ಅರಿವಿನ ಶರಣದಲ್ಲಿದ್ದೋ ಹಾಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ನೀವು ಹಣಕಾಸಿನ ಒಂದಿಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂದರೆ ಆ ವಿಚಾರಗಳು ಸ್ವಲ್ಪ ದೂರದಲ್ಲಿ ನಿಮಗೆ ಪರಿವರ್ತನೆಯನ್ನು ತಂದುಕೊಡ್ತೇವೆ. ಆದರೆ ತಾಳ್ಮೆ ಕೆಡೋದು ಬೇಡ. ಈಗಿನ ಸಂಘರ್ಷ ನಿಮ್ಮದೇ ಆಗಿದೆ, ಮುಂದಿನ ಒಂದು ಅದೃಷ್ಟನೂ ನಿಮ್ಮದೇ ಆಗಿದೆ. ಹಾಗಾಗಿ ಇಲ್ಲಿ ನಿಲ್ಲಿ, ಬಲವಾಗಿ ನಿಲ್ಲಿ ಆತ್ಮವಿಶ್ವಾಸದಿಂದ. ಖಂಡಿತ ಈ ಹಣದ ಒಂದು ವಿಚಾರದಲ್ಲಿರುವ ಸಮಸ್ಯೆಗಳು ನಿಮಗೆ ಒಂದು ಸಹಾಯದ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಸಿಗುತ್ತೆ. ಸಹಾಯವನ್ನು ಸ್ವೀಕರಿಸಿ ಅಂತಲೇ ಹೇಳ್ತಿದ್ದಾರೆ ಬಾಬಾ. ಈ ಸಮಯದಲ್ಲಿ ಆ ಸಹಾಯ ನಿಮಗೆ ಅವಶ್ಯಕತೆ ಇದೆ. ಒಂದು ಏಂಜಲ್ಸ್ ರೂಪದಲ್ಲಿ ಒಂದು ಸಹಾಯ ಬರ್ತಾ ಇದೆ ಅಂದರೆ ಅದು ಗುರುವೇ ನಿಮಗೋಸ್ಕರ ಸಿದ್ಧತೆ ಮಾಡಿರೋದು. ಅದನ್ನು ಸ್ವೀಕರಿಸಿ ಖಂಡಿತ ಮುಂದೇನಾಗುತ್ತೆ ಅಂತ ಮಾಡಬೇಡಿ. ಈಗಿನ ಒಂದು ಆಶೀರ್ವಾದದ ಮೂಲಕ ಅದನ್ನು ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬನ್ನಿ. ಮುಂದೆ ಅದರಲ್ಲಿ ನಿಮಗೆ ಪರಿವರ್ತನೆ ಕಾಣ್ಬೋದು. ಅದು ಕೆಟ್ಟದಾ ಒಳ್ಳೆಯದಾ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡೋ ಸಮರ್ಥತೆ ಸಿಗುತ್ತೆ. ನಂತರ ಅದರ ಮೇಲೆ ನೀವು ತೀರ್ಮಾನ ತೊಗೊಳ್ಬೋದು. ಹಾಗಾಗಿ ಈಗ ಆ ಸಹಾಯವನ್ನು ಸ್ವೀಕರಿಸಿ ಅಂತಲೇ ಬರ್ತಾ ಇದೆ. ಒಟ್ಟಾರೆಯಾಗಿ ನೀವು ನಂಬಿದ ಗುರುವಿನ ಆಶೀರ್ವಾದದಿಂದ ಏಂಜಲ್ಸ್ ಎನರ್ಜಿಗಳು ನಿಮಗೆ ಸಾಕಷ್ಟು ಕನೆಕ್ಟ್ ಆಗಿವೆ. ಅದು ಪಕ್ಷಿಗಳ ರೂಪದಲ್ಲಿ, ಒಂದು ಬಟರ್ಫ್ಲೈ ಅಂದರೆ ಚಿಟ್ಟೆಗಳ ರೂಪದಲ್ಲಿ, ಕಾಮನ ಬಿಲ್ಲಿನ ರೂಪದಲ್ಲಿ, ಗಾಳಿಯ ರೂಪದಲ್ಲಿ, ಹಾಗೆ ಹಿತವಾದ ಒಂದು ನೆಮ್ಮದಿ, ಶಾಂತಿ, ಒಂದು ನಗುವಿನ ರೂಪದಲ್ಲಿ, ಈ ರೀತಿಯಾಗಿ ಒಂದಿಷ್ಟು ಏಂಜಲ್ಸ್ ಎನರ್ಜಿಗಳು, ಹಾಗೆ ಒಂದಿಷ್ಟು ಏಂಜಲ್ಸ್ ನಂಬರ್ಸ್ ಪ್ರಕಾರ ಕೂಡ ನಿಮಗೆ ಕನೆಕ್ಟ್ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಅವುಗಳು ನಿಮ್ಮನ್ನು ಒಂದಿಷ್ಟು ಬಿಕ್ಕಟ್ಟಿನಿಂದ, ಹಣದ ಒಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ತರ್ತಾ ಇದ್ದಾವೆ. ಈ ಒಂದು ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ನಿಧಾನವಾಗಿ ಗುರುವನ್ನು ನೀವು ನಂಬಿದ
ಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ನಾನು ಈ ಸಮಸ್ಯೆಗಳಿಂದ ಎಲ್ಲ ಹೊರಗೆ ಬರ್ತಾ ಇದ್ದೀನಿ, ಆ ಗುರುವು ನನಗೆ ಎಲ್ಲ ರೀತಿಯಲ್ಲೂ ಸುತ್ತುವರೆದು ಸಹಾಯ ಮಾಡ್ತಾ ಇದ್ದಾರೆ, ಅವರ ಸಹಾಯವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅನ್ನೋ ರೀತಿಲಿ ನೀವು ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ, ನಿಧಾನವಾಗಿ ಹೇಳ್ಕೊಳ್ಳಿ. ಹಾಗೆ ನಾನು ಒಳ್ಳೆಯವನು, ನನ್ನಿಂದ ತುಂಬ ಒಳ್ಳೆಯ ಕೆಲಸಗಳಾಗತ್ತೆ, ನನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ, ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸದಲ್ಲಿ ನನಗೆ ಒಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ, ಅದಕ್ಕೆ ತಕ್ಕ ಹಾಗೆ ಒಂದು ಸಹಾಯ, ಒಂದು ಯೋಜನೆಯ ರೂಪದಲ್ಲಿ ನನಗೆ ಬಳಿ ಬಂದಿದೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತಿದೆ. ಯಾಕಂದರೆ ಇದು ಒಳ್ಳೆಯದನ್ನು ನೀವು ಸ್ಮರಿಸಿದಷ್ಟು ತಿರುವು ಸಿಗ್ತಾ ಹೋಗುತ್ತೆ. ಅದೇ ನೀವು ಚಿಂತೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಏನನ್ನು ಕೇಳ್ತಾ ಇದ್ದೀರಾ, ಪದೇ ಪದೇ ಏನನ್ನೇ ಯೋಚಿಸ್ತಾ ಇದ್ದೀರಾ, ಅದೇ ನಿಮಗೆ ಸುಪ್ತ ಮನಸ್ಸು ಜಾಗೃತ ಮಾಡಿಕೊಡುತ್ತೆ. ಹಾಗಾಗಿ ಇಲ್ಲಿ ಗುರುವು ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ದಿನನಿತ್ಯ ಏನು ಮಾತನಾಡಬೇಕು, ಏನು ಕೇಳಬೇಕು, ಏನು ಹೇಳಬೇಕು, ಇದ್ರ ಮೇಲೆ ನಿಮಗೆ ಗಮನ ಇದ್ದರೆ ಖಂಡಿತವಾಗಿ ನಿಮ್ಮ ಜೀವನ ಮರುಕ್ಷಣವೇ ಸುಧಾರಣೆಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ. ಮುಂದಿನ ಭವಿಷ್ಯಕ್ಕೆ ನೀವು ತುಂಬ ಶ್ರಮ ಪಡೋದು ಬೇಡ, ಅದು ತನ್ನಿಂದ ತಾನೇ ಸುಂದರವಾಗಿ ರೂಪುಗೊಳ್ತಾ ಹೋಗುತ್ತೆ. ಯಾಕಂದರೆ ಅದರ ಜವಾಬ್ದಾರಿಯನ್ನು, ಆ ಭಾರವನ್ನು ನಾನು ತಗೊಂಡಿರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಹಾಗೆ ದುನಿಯಲ್ಲಿ ಕುಳಿತು ನಾನು ನಿಮ್ಮ ಸಾಕಷ್ಟು ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಭಸ್ಮ ಮಾಡ್ತಿದ್ದೀನಿ, ಅದೇ ಭಸ್ಮವನ್ನು ನಿಮಗೆ ಸಂಜೀವಿನಿಯಾಗಿ ವರಪ್ರಸಾದವಾಗಿ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೂ ಕೂಡ ನಿಮಗೆ ಎನರ್ಜಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಲೋನ್ ಆಗ್ತಾ ಇಲ್ಲ ಅನಿಸ್ತಾ ಇದೆ, ಕೆಲವರಿಗೆ ಲೋನ್ ಕಟ್ಟಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ. ಅಂದರೆ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಕೆಲವು ಜವಾಬ್ದಾರಿಗಳು, ಕೆಲವು ಕರ್ತವ್ಯಗಳು ನಿಮ್ಮ ಮೇಲಿದೆ, ಕೆಲಸ ಕಳೆದುಕೊಳ್ಳುವ ಭಯದಲ್ಲೂ ಇದ್ದೀರಾ, ಕಳ್ಕೊಂಡು ಇರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರಿಂದ ಚಿಂತೆ ಜಾಸ್ತಿ ಆಗ್ತಿದೆ, ನಿದ್ರೆ ಬರ್ತಾ ಇಲ್ಲ, ಒತ್ತಡ ಇಲ್ಲ, ಯಾರೇನೋ ಅಂದ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಭಯ, ಮರ್ಯಾದೆ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ. ಆದರೆ ಮುಂದೇನು ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಆದರೆ ಗುರುವು ನೀವು ನಂಬಿದ ದೇವರ ಆಶೀರ್ವಾದ ಒಂದು ಅದ್ಭುತ ಸಹಾಯದ ಮೂಲಕ ನಿಮ್ಮನ್ನು ಸಂಪರ್ಕಿಸ್ತಾ ಇದೆ. ಆದರೆ ಇಲ್ಲಿ ಆ ಒಂದು ಸಂಪರ್ಕ ನೀವು ಪಡೀಲಿಕ್ಕೆ ಅಡ್ಡಿ ಆಗ್ತಾ ಇರೋದು ಎಲ್ಲೋ ನಿಮ್ಮ ಮನಸ್ಸಿನ ಒಂದು ದುಗುಡ, ಒಂದು ಸಂದೇಹ ಅದನ್ನು ತಡೆದು ನಿಲ್ಲಿಸಿದೆ. ಹಾಗಾಗಿ ಅದನ್ನು ದೂರ ಮಾಡಿ ಗುರುವಿನ ಎನರ್ಜಿಯನ್ನು, ಭಗವಂತನ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ಅಂದರೆ ನೀವಿದ್ದೀರಾ ಅಂದಮೇಲೆ ನನಗೆ ಸಂದೇಹ ಇಲ್ಲ, ಖಂಡಿತ ಒಂದು ಪರಿಹಾರ ಸಿಗುತ್ತೆ, ಖಂಡಿತ ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಒಂದೇ ಒಂದು ಭರವಸೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆನ ತರುವ ಸಿದ್ಧತೆ ಮಾಡ್ತದೆ. ಯಾಕಂದರೆ ನೀವು ಮ್ಯಾಗ್ನೆಟ್ ಆಗಿದ್ದೀರಾ. ಮ್ಯಾಗ್ನೆಟ್ ಹೇಗಿರಬೇಕು, ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಬೇಕು. ಇಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ನೀವು ಯಾವುದನ್ನು ಆಕರ್ಷಣೆ ಮಾಡ್ಕೊಳ್ತೀರಾ, ತಪ್ಪಾದ ನಿರ್ಧಾರನ, ತಪ್ಪಾದ ದಾರಿನ, ತಪ್ಪಾದ ಜನರ. ಹಾಗೆ ಸರಿಯಾದ, ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಸರಿಯಾದ ಜನರು, ಸರಿಯಾದ ನಿರ್ಧಾರ, ಸರಿಯಾದದ್ದನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂದರೆ ಅದೇ ಬರುತ್ತೆ. ಹಾಗಾಗಿ ಇಲ್ಲಿ ನೀವೊಂದು ಆಯಸ್ಕಾಂತವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ, ಇದೆಲ್ಲದಕ್ಕೂ ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕೋ ಅದನ್ನೆಲ್ಲವನ್ನು ನಾನು ಕೊಡ್ತೀನಿ, ನಿನ್ನ ಭಾಗ್ಯದಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದೇ ಇಲ್ಲ. ಹಾಗಾಗಿ ಅಂದರೆ ನೀವು ಒಂದು ಗುರುವಿಗೆ ಕನೆಕ್ಟ್ ಆಗಿದ್ದೀರಾ, ಒಂದು ಭಗವಂತನ ಸೇವೆ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆಯದನ್ನು ಗುರುತಿಸ್ತಾ ಇದ್ದೀರಾ. ಹಾಗೆ ಸೇವೆ, ದಾನ, ಧರ್ಮ ಇಂಥದ್ರಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮದು ಒಂದು ಒಳ್ಳೆಯ ಆತ್ಮ, ಪವಿತ್ರ ಆತ್ಮ ಅಂತಲೇ ಕಾಣಿಸ್ತಾ ಇದೆ ಇಲ್ಲಿ. ಆದರೆ ಅದರಲ್ಲಿ ಒಂದಿಷ್ಟು ಬ್ಲಾಕೇಜ್ಗಳು ಇರುತ್ತೆ. ಯಾಕಂದರೆ ಹಿಂದಿನ ಜನ್ಮದಲ್ಲಿ ಒಂದು ಯಾವುದೋ ಒಂದು ಮೋಹಕ್ಕೆ, ಮಗು, ಮಗಳು, ಗಂಡ, ಇಂಥ ಒಂದು ಸಂದರ್ಭದಲ್ಲಿ ನೀವು ಆ ಮೋಹಕ್ಕೆ ಸಿಲುಕಿ ನಿಮ್ಮಿಂದ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ. ಅವ್ರದ್ದೊಂದು ಯಾವುದೋ ಒಂದು ತಪ್ಪನ್ನು ಮರೆಮಾಚಿದ್ದಾಗಿರ್ಬೋದು, ಅದರಿಂದ ಒಂದು ಕರ್ಮ ಸೃಷ್ಟಿಯಾಗಿರುತ್ತೆ. ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಕಾಗಿರುತ್ತೆ. ಇಲ್ಲ ಯಾವುದೋ ಒಂದು ದೊಡ್ಡ ಒಂದು ತಪ್ಪಾಗಿರುತ್ತೆ, ಅದನ್ನು ನೀವೇ ಮರೆಮಾಚಿಟ್ಟಿರ್ತೀರ, ಅದು ಭಯದಿಂದ ಆಗಿರ್ಬೋದು, ಅದು ಹಿಂದಿನ ಜನ್ಮದಲ್ಲಿ. ಇದಕ್ಕೂ ಕೂಡ ಕೆಲವೊಂದು ಸಾರಿ ಇಲ್ಲಿ ಶಿಕ್ಷೆ ಸಿಗ್ತಾ ಇರುತ್ತೆ. ಹಾಗಾಗಿ ಆ ಬ್ಲಾಕೇಜ್ಗಳನ್ನು ನೀವು ರಿಮೂವ್ ಮಾಡ್ಕೊಳ್ಬೇಕು ಅಂದರೆ ಗುರುವಿನ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಇಲ್ಲಿಗೆ ಗುರುವೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಅರ್ಥ ನಿಮ್ಮಲ್ಲಿ ಒಳ್ಳೆಯದೂ ಇತ್ತು. ಮುಕ್ಕಾಲು ಭಾಗ ಒಳ್ಳೆಯದಿರೋದಕ್ಕೆ ನೀವು ಮತ್ತೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಗುರುವಿನ ಶರಣದಲ್ಲಿ ಬಂದು ನಿಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ನಿಂತಿರೋದು. ಆ ಒಂದು ಶಕ್ತಿ ನಿಮ್ಮನ್ನು ಇಲ್ಲಿ ಎಳ್ಕೊಂಡ್ಬಂದಿದೆ ಎನರ್ಜಿ. ಅದಕ್ಕೆ ಏಂಜಲ್ಸ್ ಎನರ್ಜಿಗಳು ಸಹಾಯ ಮಾಡಿದ್ದಾವೆ. ಅಂದರೆ ಇಲ್ಲಿ ಸರಿದಾರಿ, ತಪ್ಪು ದಾರಿ ಎರಡು ಕಡೆನೂ ಕವಲು ಹೊಡೆದಿರುತ್ತೆ. ಯಾವ ಕಡೆ ಹೋಗಬೇಕು ಅಂತ ನಿಮಗೆ ಗೊತ್ತಾಗದಂಥ ಸ್ಥಿತಿಯಲ್ಲಿ ಇಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ನೀವು ಎಷ್ಟು ಒಳ್ಳೆಯದನ್ನು ಮಾಡಿದ್ದೀರಾ ಅನ್ನೋದ್ರ ಮೇಲೆ ಏಂಜಲ್ಸ್ ಶಕ್ತಿಗಳು ನಿಮ್ಮನ್ನು ಗುರುವಿನ ಹತ್ರ, ಭಗವಂತನ ಹತ್ರ ಕರ್ಕೊಂಡು ಬಂದಿರ್ತವೆ. ಹಾಗಾಗಿ ಇಲ್ಲಿ ನೀವು ಆ ಒಂದು ಸ್ಥಿತಿಯಲ್ಲಿ ನಿಂತಿದ್ದೀರಾ. ಇಲ್ಲಿ ನೀವು ಏನು ಬೇಕೋ ಅದನ್ನು ಪಡ್ಕೊಳ್ಬಲ್ರಿ. ಅಸಂಭವ ಅಂತೇಳಿ ಅನ್ಕೋಬೇಡಿ, ಖಂಡಿತ ಸಂಭವ ಆಗುತ್ತೆ. ಆದರೆ ನಿಮ್ಮಲ್ಲಿ ಸ್ವಲ್ಪ ಸಂದೇಹ ಇದೆ, ಆ ಸಂದೇಹ ದೂರ ಮಾಡಿ. ಇಷ್ಟು ವರ್ಷ ಆಯಿತು ನಾನು ಪೂಜೆ ಮಾಡಿ, ಇಷ್ಟು ವರ್ಷ ಆಯಿತು ನನ್ನ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾನು ಹೋರಾಟ ಮಾಡ್ತಾ ಕಳ್ಕೋಬೇಕು ಅಂಥೇಳಿ, ಆದರೆ ಯಾಕೆ ಕಾಲ ಕೂಡಿ ಬಂದಿಲ್ಲ, ಯಾಕೆ ಭಗವಂತ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ, ನಾನು ಇಷ್ಟೆಲ್ಲ ನಂಬಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ, ಯಾಕೆ ನನಗೆ ಇನ್ನೂ ಒಳ್ಳೆಯದಾಗ್ತಾಯಿಲ್ಲ. ಪ್ರಶ್ನೆ ಕೇಳೋ ಬದಲು ಆ ಪ್ರಶ್ನೆ ಎಲ್ಲ ಒಂದು ರೀತಿಯಲ್ಲಿ ಸಂದೇಹ ಮಾಡ್ತಾ ಇದೆ. ಹಾಗಾಗಿ ಪ್ರಶ್ನೆ ಕೇಳೋದು ಬದಲು ಇಲ್ಲಿ ಕಾರಣ ಇಲ್ಲದೆ ಏನೂ ನಡೀತಾ ಇಲ್ಲ. ಇಷ್ಟು ವರ್ಷ ನಾನು ಸಫರ್ ಮಾಡಿದ್ದೀನಿ ಅಂದರೆ ಕಳ್ಕೊಳ್ಳೋಕ್ಕೆ ಇಷ್ಟು ದಿನ ಬೇಕಾಯಿತು. ಅಂದರೆ ಈಗ LKG ಮಗು ಸೇರಿದೆ ಅಂದರೆ SSLCಗೆ ಅದಕ್ಕೊಂದು ಉತ್ತಮವಾದ ರಿಸಲ್ಟ್ ಬೇಕು ಅಂದರೆ ಇಲ್ಲಿಂದನೇ ಅದ್ರ ಪ್ರಯಾಣ ಶುರುವಾಗಿರುತ್ತೆ ಅಲ್ವಾ. ನೀವು ಅದಕ್ಕೆ ಎಲ್ಲ ರೀತಿಯಲ್ಲೂ ಗೈಡೆನ್ಸ್ ಮಾಡಿ ಅದಕ್ಕೊಂದು ಸಿದ್ಧತೆ ಕೊಡ್ತೀರ, ಅಲ್ಲೊಂದು ಉತ್ತಮವಾದ
ಅಂಕಗಳಿಂದ ಅದು ತೇರ್ಗಡೆಯಾಗಿ ಅಲ್ಲಿಗೆ ಅದಕ್ಕೊಂದು ಜೀವನದಲ್ಲಿ ಒಂದು ಕಾಲೇಜಲ್ಲಿ ಒಂದು ಒಳ್ಳೆಯ ಅಡ್ಮಿಷನ್ ಸಿಗ್ಬೋದು. ಈ ರೀತಿಯಾಗಿ ಅದಕ್ಕೊಂದು ಸುಂದರ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳೋಕೆ ಒಂದು ಹಂತ, ತಿರುವಿನ ಹಂತ ಸಿಗುತ್ತೆ. ಹಾಗೆ ಇಲ್ಲಿ ನೀವು 2 ವರ್ಷ 3 ವರ್ಷ 4 ವರ್ಷ ನಾನು ಸಫರ್ ಮಾಡಿದ್ದೀನಿ ಅಂದರೆ ಅದು ನಿಮ್ಮದು ಬ್ಯಾಲೆನ್ಸೇ ಅಷ್ಟಿತ್ತು. ಹೇಳ್ತಾರಲ್ವ, ನೀವು ಏನೋ ಈಗ ಮುಂದಿನ ಒಂದು ಜೀವನಕ್ಕೆ ಒಂದಿಷ್ಟು ಬ್ಯಾಲೆನ್ಸ್ ಮಾಡಬೇಕು, ನಾನು ಹಣ ಉಳಿಸ್ಬೇಕು, ಸೇವ್ ಮಾಡಬೇಕು, ಅದು ನಂಗೆ ವಯಸ್ಸಾದ್ಮೇಲೆ ಬರುತ್ತೆ ಅನ್ನೋ ರೀತಿಯಲ್ಲಿ ನೀವೇನು ಸೇವ್ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿ ನೀವು ಒಂದಿಷ್ಟು ಪ್ರಾರಬ್ಧ ಕರ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಒಂದಿಷ್ಟು ಕೆಟ್ಟದನ್ನು ಕೂಡ ಸೇವ್ ಮಾಡಿಬಿಟ್ಟಿದ್ದೀರ. ಅಂದರೆ ಪ್ರಾರಬ್ಧ ಕರ್ಮದ ರೂಪದಲ್ಲಿ ಒಳ್ಳೆಯದೂ ಇದೆ, ಹಾಗಂತ ಕೆಟ್ಟದೂ ಇದೆ. ಅದೇ ಈಗ ಹಿಂದೆ ಬಂತಲ್ವ, ಯಾರಿಗೂ ಉಳ್ಸೋಕ್ಕೆ ಹೋಗಿ ಇಲ್ಲ ನೀವು ಉಳ್ಕೊಳ್ಳೋಕೆ ಹೋಗಿ ಒಂದಿಷ್ಟು ತಪ್ಪು ಹೇಳಿದ್ದು, ಸುಳ್ಳು ಹೇಳಿದ್ದು, ಒಂದಿಷ್ಟು ಮೋಸ, ಇವೆಲ್ಲ ವಿಚಾರಗಳು ಈ ಜನ್ಮದಲ್ಲಿ ಕನೆಕ್ಟ್ ಆಗಿರ್ತವೆ. ಹಾಗಾಗಿ ಸ್ವಲ್ಪ ಅಡೆತಡೆ ಅವುಗಳನ್ನು ಅದೇ ರೀತಿ ಪ್ಯಾಟರ್ನ್ಗಳು ನಿಮಗೆ ಎದುರಾಗಿ ಇಲ್ಲಿ ನಾನೇನೋ ಪಾಠ ಕಲಿಬೇಕು, ಇಲ್ಲಿ ನಾನು ಈ ರೀತಿ ತೀರ್ಮಾನ ತೊಗೊಳ್ಬಾರ್ದು, ಅಂದರೆ ಇನ್ನೊಬ್ರಿಗೆ ಮೋಸ ವಂಚನೆ ಅದರಲ್ಲಿ ನಾನು ಹೋಗಬಾರ್ದು, ಏನೇ ಕಷ್ಟ ಆದರೂ ಪರವಾಗಿಲ್ಲ ಒಳ್ಳೆ ದಾರಿಯಲ್ಲಿ ಹೋಗಬೇಕು, ಈ ರೀತಿ ಉದ್ದೇಶಗಳೊಂದಿಗೆ ನೀವೀಗ ಸಾಕ್ತಾ ಇದ್ದೀರಾ. ಇದು ಪರೀಕ್ಷೆನೂ ಆಗಿರುತ್ತೆ. ಕೆಲವೊಂದು ಸಾರಿ ನೀವು ಎಲ್ಲಿಯವರೆಗೂ ಅದರಲ್ಲಿ ಆ ವಿಶ್ವಾಸದಲ್ಲಿ ನಿಲ್ತೀರಿ ಅನ್ನೋ ರೀತಿಯಲ್ಲಿ ಗುರುವಿನ ಭಗವಂತನ ಪರೀಕ್ಷೆ ಕೂಡ ಆಗಿರುತ್ತೆ. ನೀವು ಎಲ್ಲ ರೀತಿಯಲ್ಲಿ ಒಂದು 3 ವರ್ಷ 4 ವರ್ಷ 10 ವರ್ಷ ಸಫರ್ ಮಾಡಿದ್ರಿ, ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಸಮರ್ಪಣವಾಗಿ ಆ ಗುರುವಿಗೆ ತಗೊಂಡು ಹೋದ್ರಿ ಅವರ ಶರಣದಲ್ಲಿ, ಅಂದರೆ ಖಂಡಿತ ಅದ್ಭುತವಾದ ಒಂದು ಚಮತ್ಕಾರ ನಡೀತಾ ಇದೆ. ಅದೇ ಸಂದರ್ಭ ಈಗ ಬಂದಿದೆ. ನೀವು ತುಂಬ ಈಗಾಗಲೇ ಸಫರ್ ಮಾಡಿಬಿಟ್ಟಿದ್ದೀರ. ಅದು ಹಣದ ವಿಚಾರದಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಸಂಬಂಧದ ವಿಚಾರದಲ್ಲಾಗಿರ್ಬೋದು ಸಫರ್ ಮಾಡಿದ್ದೀರ. ಅಂದರೆ ಈಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ ಬಂದಿದೆ. ಹಣದ ವಿಚಾರದಲ್ಲಿರುವ ಬ್ಲಾಕೇಜ್ಗಳು ಮತ್ತೊಂದಿಷ್ಟು ನೆಗೆಟಿವ್ ವಿಚಾರಗಳು, ಅಂದರೆ ನೀವು ಹಣದ ವಿಚಾರದಲ್ಲಿ ಒಂದಿಷ್ಟು ನೆಗೆಟಿವಿಟಿ ಇತ್ತು ನಿಮ್ಮಲ್ಲಿ, ಅದನ್ನು ಕಡೆಗಣಿಸೋದಾಗಿರ್ಬೋದು, ಇಲ್ಲ ತಾತ್ಸಾರವಾಗಿ ನೋಡೋದಾಗಿರ್ಬೋದು, ಇಲ್ಲ ಅತಿಯಾಗಿ ಅದನ್ನು ನನಗೆ ಬೇಕು ಅಂತೇಳಿ ಹಂಬಲ ಪಡೆದೋದಾಗಿರ್ಬೋದು, ಈ ರೀತಿ ವಿಚಾರ ಇತ್ತು. ಈಗ ಅದನ್ನು ಫ್ಲೋ ಮಾಡ್ತಾ ಇದ್ದೀರಾ, ಅಂದರೆ ಅದ್ರ ಮೇಲೆ ನಿಮಗೊಂದು ಗೌರವ ಬಂದಿದೆ. ಹಾಗಾಗಿ ಅದರಲ್ಲಿರುವ ಬ್ಲಾಕೇಜ್ ನೆಗೆಟಿವ್ಗಳು ದೂರ ಆಗಿದೆ. ನಿಮ್ಮನ್ನು ಈ ರೀತಿಯಾಗಿ ನೀವು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಆ ಸಮಯ ಕೊಟ್ಟಿದ್ರು ಗುರು. ನಿಮ್ಮನ್ನು ನೀವೀಗ ಸಾಕಷ್ಟು ತಿದ್ಕೊಂಡಿದ್ದೀರಾ. ನೀವು ಗುರುವಿನಲ್ಲಿ ಶರಣಾಗಿದ್ದೀರಾ, ಒಳ್ಳೆಯ ಕೆಲಸಗಳಲ್ಲಿ ಉತ್ತಮವಾದ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಸರಿ ತಪ್ಪು ಕರ್ಮ ಅಂದರೆ ಏನು, ಹೇಗೆ ಸೃಷ್ಟಿಯಾಗತ್ತೆ, ನಾನು ಹೇಗಿರಬೇಕು ಅನ್ನೋದನ್ನು ಇವತ್ತಿನ ದಿನ ನೀವು ತಿದ್ಕೊಳ್ತಾ ಇದ್ದೀರಾ. ಹಾಗಾಗಿ ದಿನ ನೀವು ಜಮೆ ಮಾಡ್ತಿರುವ ಪುಣ್ಯ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿರೋದನ್ನು ಅಂದರೆ ಬ್ಲಾಕ್ ಎನರ್ಜಿಯನ್ನು ಸವಸ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಏಂಜಲ್ಸ್ ಎನರ್ಜಿಗಳು ನಿಮಗೆ ನೇರವಾಗಿ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮನ್ನು ಆ ಸಮಸ್ಯೆಯಿಂದ ಹೊರಗೆ ತರ್ತಾ ಇದ್ದೇವೆ. ಅಂದರೆ ಇದು ಭಗವಂತ ಮತ್ತು ಈ ಬ್ರಹ್ಮಾಂಡ ಹಾಗೆ ನೀವು ನಂಬಿದ ಗುರುವು ಏಂಜಲ್ಸ್ ಎನರ್ಜಿಯನ್ನು ನಿಮ್ಮ ಸುತ್ತ ಒಂದು ಕಾರ್ಯಪ್ರವೃತ್ತರಾಗಿ ಅವರಿಗೆ ಸಹಾಯ ಮಾಡಿ ಎಲ್ಲ ರೀತಿಯಲ್ಲಿ ಅವರಿಗೆ ರಕ್ಷಣೆ ನೀಡಿ ಅನ್ನೋ ರೀತಿಯಲ್ಲಿ ನಿಮ್ಮ ಸುತ್ತ ಅವರು ಇಟ್ಟಿದ್ದಾರೆ, ಕಾವಲುಗಾರರಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆ ಎನರ್ಜಿಗಳು ನಿಮ್ಮನ್ನು ಸುತ್ತುವರೆದಿವೆ. ಈ ಸಮಯದಲ್ಲಿ ನಿಮ್ಮನ್ನು ಆ ಎನರ್ಜಿಯನ್ನು ದಾಟಿ ನಿಮ್ಮ ಬಳಿಗೆ ಯಾರೂ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಎನರ್ಜಿಯನ್ನು ಕ್ಲೈಮ್ ಮಾಡಿ, ಹಾಗೆ ನಾನು ಹಣವಂತ ಗುಣವಂತ, ನನ್ನ ನಡೆ ನುಡಿ ಎಲ್ಲವೂ ಆ ಗುರು ಆ ಭಗವಂತ ಮೆಚ್ಚುವ ಹಾಗೆ ಇದೆ ಅನ್ನೋ ರೀತಿಯಲ್ಲಿ ಆ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ನಾನು ಭಗವಂತನ ಗುರುವಿನ ಅರಿವಿನ ಎನರ್ಜಿಯಲ್ಲಿ ಇರುವಂತನಾಗಿದ್ದೇನೆ, ಅವರ ಕೃಪೆ ನನ್ನ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ನೀವು ಪದೇ ಪದೇ ಹೇಳ್ಕೊಳ್ಬೇಕು. ಇಲ್ಲಿ 888 ಸಂಖ್ಯೆ ಕೂಡ ನಿಮ್ಮನ್ನು ಕನೆಕ್ಟ್ ಆಗ್ತಾ ಇದೆ. ಇದು ಕರ್ಮದ ಬಂಧನದಿಂದ ಹೊರಬರುವ ಸೂಚನೆಯನ್ನು ನೀಡ್ತಾ ಇದೆ. ಇಲ್ಲಿ ಕೋರ್ಟು ಕಚೇರಿ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಇತ್ಯರ್ಥ ಆಗಬೇಕು, ಅದು ಬಹಳ ವರ್ಷ ಆಯಿತು, ಅದು ಇತ್ಯರ್ಥ ಆಗ್ತಾ ಇಲ್ಲ, ಅದು ಆಸ್ತಿ ಆಗಿರ್ಬೋದು, ಇಲ್ಲ ಮನೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಸಂಬಂಧದಲ್ಲಿ ಹೋಗೋದಾಗಿರ್ಬೋದು, ಹೊರ ಬರೋದಾಗಿರ್ಬೋದು, ಈ ರೀತಿ ಒಂದಿಷ್ಟು ಗೊಂದಲಾಪ ಆ ವಿಚಾರಗಳಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರ. ಇಲ್ಲಿ ನಿಮಗೆ ಯಾವ ರೀತಿ ಕರ್ಮ ನರಳಾಡಿಸಿದೆ ಅಂದರೆ, ನೀವು ಆ ಕೇಸಲ್ಲಿ ಮುಂದುವರಿಯೋಕ್ಕೂ ಆಗ್ತಿಲ್ಲ, ಹೊರಗೆ ಬರೋಕ್ಕೂ ಆಗ್ತಿಲ್ಲ. ಯಾವಾಗಪ್ಪ ಇದರಿಂದ ಮುಕ್ತಿ ಸಿಗುತ್ತೆ, ನಮ್ಗೆ ಯಾವಾಗಪ್ಪ ನಮ್ಮದು ಅಂತ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಇಷ್ಟು ವರ್ಷ ಭಗವಂತನಲ್ಲಿ ಒಂದು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರಿ. ಗುರುವಿನ ಶರಣದಲ್ಲಿ ಹೋದ್ಮೇಲೆ ಒಂದು ಅರಿವು ಬಂತು. ಅದರ ಮೂಲಕ ಕೆಲವು ಉಪದೇಶಗಳಂತೆ ನೀವು ನಿಮ್ಮನ್ನು ತಿದ್ಕೊಳ್ಳೋಕೆ ಶುರು ಮಾಡಿದ್ರಿ. ಈಗ ಅದು ಕರ್ಮದ ಅಧಿದೇವತೆಯಾದ ಶನೀಶ್ವರನ ಕೃಪೆಗೆ ಕಾರಣವಾಗಿದೆ. ಅಂದರೆ ಪಾತ್ರರಾಗಿದ್ದೀರಾ ನೀವು. ಅವರ ಆಶೀರ್ವಾದದಿಂದ ಕೋರ್ಟು ಕಚೇರಿಯ ವಿಚಾರದಲ್ಲಿ ನೀವು ಹೊರಗೆ ಬರ್ತೀರಾ. ಅಂದರೆ ಕೋರ್ಟು ಕಚೇರಿ ಒಂದಿಷ್ಟು ಡೈವರ್ಸ್, ಒಂದಿಷ್ಟು ತುಂಬ ವರ್ಷಗಳು ಇದಾವಪ್ಪ, ಒಂದಿಷ್ಟು ಬ್ಯಾಲೆನ್ಸ್ ಆ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ಇಲ್ಲಿ ಕರ್ಮವನ್ನು ಸೂಚಿಸ್ತದೆ. ಅಂದರೆ ಅಲ್ಲಿ ನೀವೇನಾದರೂ ಕಲಿಲೇಬೇಕು ಅಂತ ಹೇಳಿ ಸೂಚಿಸ್ತಾ ಇದೆ. ನೀವು ಕಲಿತ ಮರುಕ್ಷಣ, ಗುರುವಿನ ಅರಿವಿನೊಂದಿಗೆ ಕಲಿತ ಮರುಕ್ಷಣ ಕರ್ಮ ದೇವತೆಯಾದ ಆ ಶನಿದೇವರು ಅವರ ಕೃಪೆಯನ್ನು ನಿಮ್ಮ ಮೇಲೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಹಳೆಯ ಒಂದಿಷ್ಟು ವಿಚಾರಗಳಿಂದ ನೀವು ಹೊರಗೆ ಬರ್ತೀರಾ. ನೀವು ಬಯಸಿದ್ದು ನಿಮಗೆ ಸಿಗುತ್ತೆ. ಇಷ್ಟು ವರ್ಷ ಸಫರ್ ಮಾಡಿಬಿಟ್ನಪ್ಪ, ಈಗ ನಂಗೆ ನೆಮ್ಮದಿ ಸಿಕ್ತು, ಈಗ ನನಗೆ ನ್ಯಾಯ ಸಿಕ್ತು ಅನ್ನೋ ರೀತಿಯಲ್ಲಿ. ಅದು ನ್ಯಾಯ ಸಿಕ್ಕಿದ್ದು ನೀವು ಓಡಾಡ್ತಾ ಇರುವ ಕೋರ್ಟಲ್ಲಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ, ಅದು ಭೌತಿಕವಾಗಿ. ಆದರೆ ನಿಮಗೆ ನ್ಯಾಯ ಒದಗಿಸಿಕೊಟ್ಟಿದ್ದು ಗುರುವು, ನೀವು ನಂಬಿದ ದೈವಶಕ್ತಿ, ನಿಮ್ಮ ಉತ್ತಮವಾದ ಕರ್ಮದ ನಡೆ ನುಡಿಗಳು ಆ ಕರ್ಮ ದೇವತೆಯಾದ ಶನಿದೇವರನ್ನು ತೃಪ್ತಿಗೊಳಿಸಿ ಪ್ರಸನ್ನಗೊಳಿಸಿ ನೀವು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿದೆ. ಇಲ್ಲಿ ನೀವು ಇನ್ನೂ ಸಫರ್ ಮಾಡ್ತಾನೇ ಇರ್ತಿದ್ರಿ, ಆದರೆ
ಆದರೆ ಗುರುವಿನ ಶರಣದಲ್ಲಿ ಹೋದ ತಕ್ಷಣ ಎಲ್ಲಿ ತಪ್ಪಾಗಿದೆ ಅದನ್ನು ತಿದ್ದಿದ್ರು, ನಿಮ್ಮನ್ನು ತಿದ್ಕೊಳ್ಳೋ ಪ್ರಯತ್ನ ಕೊಟ್ಟರು, ಸಮಯ ಕೊಟ್ಟರು, ತಿದ್ಕೊಂಡ್ರಿ. ಅದರ ಆಧಾರದ ಮೇಲೆ ಶನಿದೇವರ ಕೃಪೆಗೆ ಪಾತ್ರರಾದ್ರಿ. ಇದರಿಂದ ನೀವು ಅನೇಕ ರೀತಿಯ ಒಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ಬಂದ್ರಿ. ದಯೆ, ಕರುಣೆ, ಪ್ರೇಮ ನೀವು ಅದನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡ್ರಿ. ನೀವು ನಿಮ್ಮಿಂದನೇ ಗುರುವು ಕೈ ಚಾಚಿ ಅವರ ಜೋಳಿಗೆಯನ್ನು ನಿಮ್ಮ ಎದುರಿಗೆ ಚಾಚಿ ನಿಮ್ಮ ಕರ್ಮವನ್ನು ಹಾಕಿಸ್ಕೊಂಡ್ರು. ಅದಕ್ಕೆ ಪ್ರಾರಬ್ಧ ಕರ್ಮವನ್ನು ಅವರ ಕೊಟ್ಟ ಮಾತಿನಂತೆ ಎಂಥದ್ದೇ ಪಾಪ ಮಾಡಿದ್ರು ನಾನು ಅದನ್ನು ಭರಿಸ್ತೀನಿ ಅಂತೇಳಿ ಏನು ಮಾತು ಕೊಟ್ಟಿದ್ರಲ್ಲ, ಕೆಲವೊಂದನ್ನು ನೀವು ಸಂಭಾಳಿಸೋಕ್ಕಾಗದೇ ಇರೋದನ್ನು ನನಗೆ ಒಪ್ಸು ಅಂತ ಹೇಳಿದರೆ ಅದನ್ನು ಒಪ್ಪಿಸಿದ್ರಿ. ಅದನ್ನು ಜೋಳಿಗೆ ಚಾಚಿ ಅವರು ಹಾಕಿಸ್ಕೊಂಡಿದ್ರು. ಹಾಗಾಗಿ ಈಗ ಕೆಲವೊಂದು ಕರ್ಮಗಳನ್ನು ದುನಿಯಲ್ಲಿ ಹಾಕಿ ಸುಟ್ಟಿದ್ದಾರೆ. ಹಾಗೆ ನಿಮ್ಮನ್ನು ಒಂದು ಸಮರ್ಥತೆ ಯಾವುದೇ ರೀತಿ ಗ್ರಹ ದೋಷಗಳಾಗಿರ್ಬೋದು, ಯಾರೂ ನಿಮ್ಮನ್ನು ಒಂದು ಶಿಕ್ಷೆ ಕೊಡಬಾರ್ದು, ಆ ರೀತಿಯಾಗಿ ನಿಮ್ಮನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಅದೇ ರೀತಿ ಸಹಾಯ, ದಾನ, ಧರ್ಮ, ಒಳ್ಳೆಯ ಮನಸ್ಥಿತಿ, ಪೂಜೆ, ನಾಮಸ್ಮರಣೆ ಇವೆಲ್ಲವನ್ನು ನೀವು ಮಾಡಿಕೊಂಡು ನಿಮ್ಮನ್ನು ಹೀಲ್ ಮಾಡಿಕೊಂಡ್ರಿ. ಇವೆಲ್ಲವೂ ನಿಮಗೆ ಸಹಾಯ ಮಾಡಿದ್ವಷ್ಟೇ. ಇಲ್ಲಿ ಪುಣ್ಯ ಇವೆಲ್ಲ ಬರುತ್ತೆ, ಇವೆಲ್ಲ ಮಾಡಿದರೆ ಅಂತೇಳಿ ಯಾರು ಬೇಕಾದರೆ ಮಾಡಿದರೆ ಅಹಂಕಾರದಿಂದ ಸಿಗೋದಲ್ಲ ಇದು ಪುಣ್ಯ. ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಯಾರೋ ಹೇಳಿದರು ಹಾಗಾಗಿ ದಾನ ಮಾಡ್ತೀನಿ ಅನ್ನೋ ಭಾವ ಅಲ್ಲ. ಒಂದು ವಿನಮ್ರ ಭಾವ ಇರಬೇಕು, ನಿಮ್ಮಲ್ಲಿ ಆ ಬದಲಾವಣೆ ಕಾಣಬೇಕು. ಅವರು ಯಾರೋ ಹಸಿದವರು ನಿಮ್ಮ ಎದುರಿಗೆ ನಿಂತಿದ್ದಾರೆ ಅಂದರೆ ಕರಳು ಒಂದು ರೀತಿಯಲ್ಲಿ ನಿಮಗೆ ಮಿಡಿಬೇಕು ಅವರದ್ದು ಒಂದು ಸ್ಥಿತಿಗತಿಗಳನ್ನು ನೋಡಿ, ಆಗ ನೀವು ದಾನ ಮಾಡ್ತೀರಲ್ಲ, ಆ ದಾನ ಮಹತ್ವ ಉಳ್ಳದ ಒಂದು ಪರಿವರ್ತನೆಯಾಗಿ ಬ್ಲೆಸ್ಸಿಂಗ್ ಆಗಿ ಒಂದು ಚಮತ್ಕಾರ ಆಗಿ ಒಂದು ಅದೃಷ್ಟವಾಗಿ ನಿಮಗೆ ಸಿಗುತ್ತೆ. ಅದೇ ರೀತಿ ಆಗಿದೆ ಈಗ ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ಹೇಗೆ ಜಾಗೃತ ಆಗಿದೆ ಅಂದರೆ ಅದಕ್ಕೆ ಅದರ ಅನುಭವ ನಿಮಗೆ ಆಗ್ತಾಯಿದೆ. ಅನುಭವದ ಮೂಲಕ ನೀವು ಮಾಡಿದ ಸಹಾಯದಿಂದ ಇಲ್ಲಿ ನಿಮಗೆ ಗುರುವಿನ ಆಶೀರ್ವಾದ ಬಲ ಸಿಕ್ಕಿದೆ. ಹಾಗಾಗಿ ಅವರೇ ಜೋಳಿಗೆಯನ್ನು ಚಾಚಿ ನಿಮ್ಮಿಂದ ಆ ಒಂದು ಕೆಟ್ಟ ಒಂದು ದೋಷಗಳನ್ನು ಹಾಕಿಸ್ಕೊಂಡಿದ್ದಾರೆ. ನಿಮಗೆ ಈ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಒಂದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಕ್ಕಾಕೊಂಡ್ರೆ ಅಂದರೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಕರ್ಮ ಫಲದಾತನ ಆಯ್ಕೆ ಆಗಿರುತ್ತೆ. ಯಾಕಂದರೆ ಕರ್ಮ ಅಂತ ತುಂಬ ಇದ್ದರೆ 8ರ ಸಂಖ್ಯೆ ಅನುಸಾರವಾಗಿ ನೀವು ಅದಕ್ಕೆ ಸಿಕ್ಕಾಕೊಂಡಿರ್ತೀರ. ಆದರೆ ಈಗ 8ರ ಸಂಖ್ಯೆ ಕಂಡ್ರೆ ನಿಮ್ಗೆ ತುಂಬ ಖುಷಿ ಆಗಬೇಕು. ಅದು ಖುಷಿ ಪಡಿ. ನೀವು ಯಾವಾಗಲೇ 8 ಸಂಖ್ಯೆ ನಿಮಗೆ ಕನೆಕ್ಟ್ ಆಗ್ತಾಯಿದೆ, ನೋಡ್ತಾ ಇದ್ದೀರಾ, ಅದು ನಿಮಗೆ ಇಷ್ಟವಾದ ಸಂಖ್ಯೆ, ಇಲ್ಲಾದರೂ ಗಾಡಿ ನಂಬರ್, ಇಲ್ಲ ನೀವು ಗಡಿಯಾರ ನೋಡಿದಾಗ 8 ಗಂಟೆ ಆಗಿರ್ಬೋದು, ಈ ರೀತಿಯ 8 ಸಂಖ್ಯೆಯಲ್ಲಿ ಕಾಣಿಸ್ತಾ ಇದೆ ಅಂದರೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿ. ಖಂಡಿತ ನನ್ನನ್ನು ಈ ಸಮಸ್ಯೆಯಿಂದ ಹೊರಗೆ ತಂದದ್ದಕ್ಕೆ ಧನ್ಯವಾದಗಳು ಏಂಜಲ್ಸ್ ಎನರ್ಜಿ ಅನ್ನೋ ರೀತಿಯಲ್ಲಿ ಅದಕ್ಕೆ ಕೈ ಮುಗಿದು ಒಂದು ವಿನಮ್ರವಾದ ಒಂದು ಕೃತಜ್ಞತೆಯನ್ನು ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ ಕೊಡಿ. ಅದಕ್ಕೆ ಎಂಥದ್ದೇ ಕಷ್ಟದ ಜಾಗದಲ್ಲಿ ನಿಂತಿದ್ರೂ ಕೂಡ ಆ ಎನರ್ಜಿ ನಿಮ್ಮನ್ನು ಅಲ್ಲಿಂದ ಹೊರಗೆ ತರುತ್ತೆ. ಹಾಗೆ ನೀವು ನನಗಿಲ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ ಅಂದ್ಕೊಂಡ್ರೂ ಕೂಡ ಅದು ಸಿಗುತ್ತೆ. ಆ ರೀತಿ ಎನರ್ಜಿ ನಿಮಗೆ ಹೇಳ್ತಾ ಇದೆ, ನನ್ನಲ್ಲಿ ಪ್ರೇ ಮಾಡು, ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೀನಿ ಅನ್ನೋ ರೀತಿಲಿ ಈಗ ನಿಮಗೆ ಈ ರೀತಿ ಸಹಾಯ ಸಿಗ್ತಾ ಇದೆ. ಕರ್ಮ ಫಲದಾತನ ಅನುಗ್ರಹ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಿದೆ. ಹಾಗಾಗಿ ನಿಮ್ಮಿಂದ ನಿಮ್ಮ ತಂದೆ, ತಾಯಿ, ಹಿರಿಯವರಿಗೆ, ಅಜ್ಜವರಿಗೆ ಯಾರಿಗಾದರೂ ನೋವಾಗಿದ್ರೆ, ಇಲ್ಲ ಅವ್ರದ್ದೊಂದು ಶ್ರಾದ್ದ ಕಾರ್ಯ ಆಗಿರ್ಬೋದು, ಏನು ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲಪ್ಪ, ದೂರ ಇದ್ರಿ ಅಂತ ಕಾರಣ ಕೊಟ್ಟರು, ಇಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರು ಮಾಡಲಿ, ದ್ವೇಷ, ಮಧ್ಯೆ ಇಂಥದ್ದು ಅವ್ರು ಕರೀಲಿಲ್ಲ, ಇಂಥ ಒಂದು ಕಾರಣಗಳ ಒಂದಿಷ್ಟಿದಾವೆ ಇಲ್ಲಿ. ಅವುಗಳಿಗೋಸ್ಕರ ನೀವು ಆ ಒಂದು ಭಾಗವಹಿಸೋಕ್ಕಾಗಲಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಕಾರ್ಯದಲ್ಲಿ, ನೀವು ಖಂಡಿತವಾಗಿಯೂ ಈಗ ಅದಕ್ಕೊಂದು ಕ್ಷಮೆಯನ್ನು ಕೋರುವ ಸಮಯ ಬಂದಿದೆ. ಇದೇ ಅಮಾವಾಸ್ಯೆಗೆ ಒಂದು ಕ್ಷಮೆಯನ್ನು ಕೋರಿ ನೀವು ನಿಮ್ಮ ಕೈಲಾದರೆ ಒಂದಿಷ್ಟು ಎಳ್ಳನ್ನು, 1 kg ಎಳ್ಳನ್ನು ಯಾರಿಗಾದರೂ ಬ್ರಾಹ್ಮಣರಿಗೆ ದಾನವಾಗಿ ಕೊಡಿ, ಇಲ್ಲ ಶನಿದೇವರ ಮಂದಿರಕ್ಕೆ ದಾನವಾಗಿ ಕೊಡಿ. ಹಾಗೆ ಸ್ವಲ್ಪ ಎಳ್ಳು ಮತ್ತು ನೀರನ್ನು ಬೆರೆಸಿ ಅದನ್ನು ನೀವು ಬೆಳಗ್ಗೆ ಸ್ನಾನ ಮಾಡ್ತಿರಲ್ಲ ಅಮಾವಾಸ್ಯೆ ದಿನ, ಅದನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ, ನನ್ನಿಂದ ಏನಾದರೂ ತಪ್ಪು ಆಗಿದ್ದರೆ, ನಿಮಗೆ ಗೊತ್ತಿರುತ್ತಲ್ವ ತಪ್ಪಾಗಿದೆಯೋ ಇಲ್ವೋ, ಅವ್ರಿಗೆ ಯಾವ ರೀತಿ ನೀವು ನೋಡಿಕೊಂಡ್ರೋ ಇಲ್ವೋ ಅದು ನಿಮಗೆ ಗೊತ್ತಿರುತ್ತೆ. ಅದರ ಪ್ರಕಾರ ನೀವು ಅಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿ ಆ ನೀರನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿದರೆ ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಪಿತೃಗಳು ಕೂಡ ಅವರ ಆಶೀರ್ವಾದವನ್ನು ನಿಮಗೆ ನೀಡ್ತಾರೆ. ಆಗ ಅಡೆತಡೆ ಆಗಿರುವ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿ ಕಾಣುತ್ತೆ, ಉತ್ತಮವಾದ ಬದಲಾವಣೆಯನ್ನು ಕಾಣ್ತೀರಾ. ಹಾಗೆ ಯಾವುದು ವಾಸ್ತು ದೋಷದಿಂದ ಮನೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಅಂದ್ಕೊಂಡಿದ್ರಲ್ಲ, ಅದು ಅಲ್ಲ. ಎಲ್ಲೋ ಇದು ಅಡ್ಡ ಪರಿಣಾಮ ನಾನು ಮಾಡಿದ ತಪ್ಪುಗಳಿಂದನೇ ಆಗಿತ್ತು ಅನ್ನೋ ರೀತಿಯಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ. ಒಂದು ಕಪ್ಪು ನಾಯಿಗೆ, ಕಪ್ಪು ಕಾಗಿಗೆ ಮೊಸರನ್ನು ಕೊಡೋದಾಗಿರ್ಬೋದು, ಇಲ್ಲ ಶನಿದೇವರ ಮಂದಿರಕ್ಕೆ ಎಳ್ಳು ಕೊಡೋದಾಗಿರ್ಬೋದು. ಹಾಗೆ ಎಳ್ಳು ಮತ್ತು ಸ್ವಲ್ಪ ಶುದ್ಧವಾದ ನೀರನ್ನು ಒಂದು ಲೋಟಕ್ಕೆ ಇಲ್ಲ ತಂಬಿಗೆಗೆ ಹಾಕ್ಕೊಂಡು ನಿಮ್ಮ ಪಿತೃಗಳನ್ನು ನೆನೆದು, ನನ್ನಿಂದ ಇಲ್ಲ ನನ್ನ ಅಪ್ಪ ಅಮ್ಮನಿಂದ ಯಾರಿಂದಲೂ ಆದರೂ ನಿಮಗೆ ಈ ಕುಟುಂಬದಿಂದ ತೊಂದರೆ ಆಗಿದರೆ ಕ್ಷಮಿಸ್ಬಿಡಿ, ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅನ್ನೋ ರೀತಿಲಿ ನಿಮ್ಮ ಮಕ್ಕಳಾಗಿ ಬರಬೇಕು ಅಂತೇಳಿ ಬಯಸ್ತಿರೋ, ಇಲ್ಲ ಯಾವುದೋ ಒಂದು ಸಹಾಯದ ರೂಪದಲ್ಲಿ ಬರಬೇಕು ಅಂತೇಳಿ ಬಯಸ್ತಾ ಇದ್ದೀರೋ, ಅದು ಖಂಡಿತ ನೀವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮನಸ್ಸು ಕರಗತ್ತೆ. ಯಾಕಂದರೆ ತಂದೆ ತಾಯಿ ಖಂಡಿತವಾಗಿಯೂ ಕ್ಷಮಿಸ್ತಾರೆ ಮಕ್ಕಳನ್ನು. ಹಾಗೆ ಯಾಕಂದರೆ ನಿಮ್ಮಿಂದ ಒಂದು ಕ್ಷಮೆ, ಒಂದು ಆಹ್ವಾನವನ್ನು ಬಯಸ್ತಾ ಇದ್ದಾರೆ ಅವರು ಈಗ. ಹಾಗಾಗಿ ನೀವು ಅವರಿಗೆ ಆ
ಕ್ಷಮೆಯನ್ನು ಕೋರಿದರೆ, ಒಂದು ಆಹ್ವಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ಅವರು ತೃಪ್ತಿಯಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಗ ನಿಮಗಿರುವ ಈ ಒಂದು ಅಡ್ಡಿ ಆತಂಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ 888 ಅನ್ನುವ ಸಂಖ್ಯೆಯ ಒಂದು ಬ್ಲೆಸ್ಸಿಂಗ್ ಎನರ್ಜಿಯನ್ನು ನೀವು ಸ್ವೀಕಾರ ಮಾಡ್ತೀರಾ. ಯಾಕಂದರೆ ಕರ್ಮಫಲದಾತನು ಕೂಡ ಅದನ್ನೇ ಹೇಳ್ತಾ ಇರೋದು, ನಿಮಗೆ ಒಂದು ಕ್ಷಮೆಯನ್ನು ಯಾಚಿಸೋದ್ರಲ್ಲಿ ತಪ್ಪಿಲ್ಲ ಅನ್ನೋ ರೀತಿಲಿ. ಯಾವುದೋ ಒಂದು ವಿಚಾರದಲ್ಲಿ ಸಂಘರ್ಷ ಮಾಡ್ತಾ ಇದ್ರಿ, ಒಂದು ಜಾಗದಿಂದ ಹೊರಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ಸಹಾಯ ಸಿಗ್ತಾ ಇಲ್ಲ, ಏನು ಅಂದ್ಕೊಂಡಿದ್ರಲ್ಲ ಅಲ್ಲಿ ಈಗ ಪರಿವರ್ತನೆ ಸಿಗುತ್ತೆ, ಖಂಡಿತ ಸಹಾಯ ಸಿಗುತ್ತೆ. ಯಾಕಂದರೆ ನೀವು ಮಾಡ್ತಾ ಇರುವ ಗುರುವಿನ ಧ್ಯಾನ ಆಗಿರ್ಬೋದು, ಭಗವಂತನ ಸ್ಮರಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಕೆಲಸ ಮಾಡ್ತದೆ. ಅಂದರೆ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇವೆಲ್ಲವೂ ಸಹಾಯ ಮಾಡ್ತದೆ. ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನು ಧ್ಯಾನಕ್ಕೆ ಒಳಗಾಗಿಸ್ಕೊಂಡು ಒಳ್ಳೆಯ ಉತ್ತಮವಾದ ಕರ್ಮಗಳತ್ತ ನಿಮ್ಮನ್ನು ನೀವು ತಗೊಂಡೋಗ್ತೀರೋ ಅಷ್ಟೇ ಭಗವಂತನ ಹೆಜ್ಜೆಗಳು ನಿಮ್ಮ ಕಡೆ ಬರ್ತಾ ಹೋಗ್ತವೆ ಸಹಾಯ ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಈಗ ನಿಮ್ಮ ಮಕ್ಕಳು ತಪ್ಪು ಮಾಡಿದಾರಲ್ವ, ತುಂಬ ನೋವು ಕೊಟ್ಟಿದ್ದಾರೆ, ಹಾಗಾಗಿ ನೀವು ಅವ್ರು ದೂರ ಇಟ್ಟಿದ್ದಾರೆ ಅಂದರೆ ನೀವು ದೂರನೇ ಇದ್ಬಿಡ್ತೀರಲ್ವ. ಅವರೇ ಕ್ಷಮೆ ಕೇಳಿ ನಮ್ಮನ್ನು ಕ್ಷಮಿಸ್ಬಿಡಿ, ನಾವು ನಮ್ಮ ತಪ್ಪು ಅರಿವಾಯಿತು ನಮಗೆ ಅನ್ನೋ ರೀತಿಯಲ್ಲಿ ಬಂದಾಗ ನೀವು ಅವೆಲ್ಲವನ್ನು ಮರೆತು ಮತ್ತೆ ಅವರಿಗೆ ಆಶೀರ್ವಾದ ಮಾಡ್ತೀರಾ, ಮತ್ತು ಅವ್ರ ಜೊತೆ ಎಲ್ಲವನ್ನು ಮರೆತು ಹೊಂದ್ಕೊಳ್ಳೋಕೆ ಶುರು ಮಾಡ್ತೀರಲ್ಲ. ಅದೇ ರೀತಿ ಇಲ್ಲಿ ನಿಮ್ಮ ತಪ್ಪುಗಳನ್ನು ನೀವು ತಿದ್ಕೊಂಡಾಗ, ನೀವು ಯಾರಿಗೆ ನೋವು ಕೊಟ್ಟಿದ್ದೀರೋ ಏನು ಮಾಡಿದಿರೋ ಅದು ನಿಮಗೆ ಗೊತ್ತಿರುತ್ತೆ. ಅದನ್ನು ತಿದ್ಕೊಂಡಾಗ, ಈಗ ಗೊತ್ತಿಲ್ಲದೆ ಇದ್ದರೂ ಕೂಡ ಇದು ಪ್ರಾರಬ್ಧ ಕರ್ಮವನ್ನು ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಅದೇ ರೀತಿ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನಗೆ ಆ ನೋವು ಸಿಗ್ತಾ ಇದೆ ಅಂದರೆ ಖಂಡಿತ ನಾನು ಅದನ್ನು ಮಾಡಿರ್ತೀನಿ. ಹಾಗಾಗಿ ಆ ತಪ್ಪನ್ನು ಕ್ಷಮಿಸಿ ಗುರುವೇ, ನನಗೊಂದು ಹೊಸ ಅವಕಾಶ, ಪರಿವರ್ತನೆ ಕೊಡಿ ಅಂತ ಪ್ರೇ ಮಾಡ್ತೀರಲ್ವಾ. ಕ್ಷಮೆ ಯಾರ ಹತ್ರ ಯಾಚಿಸ್ತಾ ಇದ್ರೆ? ಭಗವಂತನ ಹತ್ರ, ನಿಮ್ಮ ತಂದೆ ತಾಯಿ ಹತ್ರ, ನಿಮ್ಮ ತಪ್ಪಿಗೆ ಯಾಚಿಸ್ತಾ ಇದ್ದೀರಲ್ವಾ. ಖಂಡಿತ ಇದರಲ್ಲಿ ನಿಮ್ಮ ಅಹಂಕಾರ, ಅಹಂ ಅನ್ನೋದು ಹೋಗ್ಬಿಡುತ್ತೆ. ಆಗ ಅಲ್ಲಿ ನಿಮಗೇನು ಬೇಕಲ್ವಾ ಅದು ಸಿಗಲಿಕ್ಕೆ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಸಡನ್ನಾಗಿ ನಿಮಗೆ ಒಂದು ಆ ಕಡೆ ಈ ಕಡೆ ನೋಡಿದಾಗ 8 ಸಂಖ್ಯೆ ಕಾಣಿಸ್ತಾ ಇದೆ. ಇಲ್ಲ ಟೈಮ್ ನೋಡಬೇಕಾದ್ರೆ, ಇಲ್ಲ ನಿಮ್ಮ ಮಕ್ಕಳಲ್ಲಿ ನೀವು ಏನೋ ಟ್ಯೂಷನ್ ಮಾಡ್ತಾ ಇರ್ತೀರಾ ಅಂದರೆ ಆ ಸಮಯದಲ್ಲಿ ಕಾಣಿಸೋದು, ಅದು ನಿಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಕರ್ಮದ ಫಲ ಸಿಗುವ ಸೂಚನೆ ಕಾಣಿಸ್ತಾ ಇದೆ. ಅಂದರೆ ಅದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಹಾಗಾಗಿ ನೀವು ಅದು ಕೆಲಸದಲ್ಲೇ ಇದ್ದಾಗ, ಒತ್ತಡದಲ್ಲೇ ಇದ್ದಾಗ, ಏನೇ ಒಂದು ಆಲೋಚನೆ ಮಾಡ್ತಾ ಇದ್ದಾಗಲೂ ಈ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಈ ನಂಬರ್ಸ್ ಎನರ್ಜಿ ಅಂದರೆ ಪ್ರೇ ಮಾಡಿಬಿಡಿ, ಅದು ಹೇಳ್ತಾ ಇದೆ. ತಕ್ಷಣ ನಿಮಗೆ ಏನು ಆ ಅನುಭವ ಆದಾಗ ಶಾಂತಿ ಸಿಗೋದು, ಇಲ್ಲ ಏನಾದರೂ ಕೇಳಬೇಕು ಅನ್ಸೋದು, ಏನಾದ್ರು ಮನಸ್ಸಲ್ಲಿ ಒಂದು ಯೋಜನೆ ಬರೋದು, ಹಾಗೆ ಮಾಡ್ತಾ ಇದೆ ಅಂದರೆ ಖಂಡಿತವಾಗಿಯೂ ಇಲ್ಲಿ ಏಂಜಲ್ಸ್ ಎನರ್ಜಿಯ ಶಕ್ತಿ ನಿಮಗೆ ತಕ್ಷಣ ಕನೆಕ್ಟ್ ಆಗಿ ನೀನು ಏನು ಪ್ರಾರ್ಥನೆ ಮಾಡ್ತಿದೆಯೋ ಅದನ್ನು ಮಾಡು, ನಾನು ನಿನಗೆ ಕೊಡ್ತೀನಿ, ಆ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ತಿಳಿಸ್ತಾ ಇರುವ ಸೂಚನೆ ಆಗಿದೆ. ಇದು ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ ನಿಮಗೆ ಏಂಜಲ್ಸ್ ಶಕ್ತಿಗಳ ಮೂಲಕ ಕನೆಕ್ಟ್ ಮಾಡುವ ಒಂದು ದಾರಿಯಾಗಿದೆ. ಹಾಗಾಗಿ ಇಲ್ಲಿ ತಕ್ಷಣ ನಿಮಗೊಂದು ಬದಲಾವಣೆ, ತಕ್ಷಣ ನಿಮಗೊಂದು ಒಳ್ಳೆಯ ಸಹಾಯ ಸುದ್ದಿ ಈ ರೀತಿ ಬರುತ್ತೆ. ಒಂದು ಒಳ್ಳೆಯ ಸುದ್ದಿ ಬರುತ್ತೆ, ಒಂದು ಏನೋ ಒಂದು ತಾಯಿಯಾಗುವ ಸುದ್ದಿ ಆಗಿರ್ಬೋದು, ಇಲ್ಲ ಯಾರೋ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅನ್ನೋದು, ನಿಮ್ಮ ಜೀವನದಲ್ಲಿ ನಿಮಗೆ ಏನೋ ಒಂದು ಮೋಸ ಮಾಡಿ ಹೋದವರು ನಾನು ಮತ್ತೆ ನಿನ್ನ ಜೀವನಕ್ಕೆ ಬರ್ತೀನಿ, ನಾನು ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಹಂಬಲಿಸೋದಾಗಿರ್ಬೋದು. ಒಟ್ಟಾರೆಯಾಗಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಅವರೆಲ್ಲರ ಮನಸ್ಸನ್ನು ನೀವು ಬದಲಾಯಿಸ್ತೀರ. ನಿಮ್ಮ ಒಂದು ಒಳ್ಳೆಯ ಕರ್ಮದ ಒಂದು ಯೋಚನೆ, ಒಂದು ಆತ್ಮವಿಶ್ವಾಸದ ಪ್ರಾರ್ಥನೆ ಮೂಲಕ ಅವರೆಲ್ಲ ಪರಿವರ್ತನೆ ಆಗ್ತಾರೆ. ಯಾಕಂದರೆ ಅವ್ರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರ್ತಾರೆ. ಹಾಗಾಗಿ ನಿಮ್ಮ ಒಂದು ಪರಿವರ್ತನೆ ಸಾಕಷ್ಟು ಜನ ನಿಮ್ಮ ಸುತ್ತಮುತ್ತ ಇರೋರನ್ನು ಕೂಡ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಸಂಬಂಧಗಳು ಕೂಡ ತುಂಬ ಸುಧಾರಣೆ ಆಗುತ್ತೆ. ಅವ್ರು ಮರಳಿ ಬರ್ಬೋದು, ಇಲ್ಲ ನಿಮ್ಮ ಮಕ್ಕಳಿಗೆ ಅಪ್ಪ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ, ಅವ್ರು ದೂರ ಹೋಗಿರ್ಬೋದು, ಇಲ್ಲ ತಾಯಿ, ಈ ರೀತಿ ಏನು ಒಂದು ಆಲೋಚನೆ ಮಾಡ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ಅವರು ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆ 100% ಕಾಣಿಸ್ತಾ ಇದೆ. ಅದನ್ನೇ ನೀವು ಪ್ರೇ ಮಾಡಿ ಭಗವಂತನಲ್ಲಿ, ನೀವು ನಂಬಿದ ದೇವರಲ್ಲಿ. ಹಾಗೆ ನೀವು ಒಂದು ನಿಮ್ಮ ತಪ್ಪುಗಳನ್ನು ಮಾಡಿದ್ದೀರಾ ಅಂದರೆ, ಪ್ರಕೃತಿಗೆ ನೋವು ಕೊಟ್ಟಿದ್ದೀರೋ, ಇಲ್ಲ ಯಾರಿಗೋ ನೋವು ಕೊಟ್ಟಿದ್ದೀರೋ, ಗೊತ್ತಿದ್ದು ಆಗಿದೆಯೋ ಗೊತ್ತಿಲ್ಲದೋ ಆಗಿದೆಯೋ, ನಿಮ್ಮ ಹಿರಿಯರಿಗೆ ಅವರೆಲ್ಲರಲ್ಲೂ ಒಂದು ಕ್ಷಮೆ ಕೇಳಿಬಿಡಿ. ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಅದು ದುರ್ಬಲತೆಯೂ ಅಲ್ಲ. ಇಲ್ಲ ನಾನು ಯಾಕೆ ಅವ್ರ ಮುಂದೆ ಕ್ಷಮೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಬಿಗುಮಾನನೂ ತೋರಿಸ್ಬೇಡಿ. ಯಾಕಂದರೆ ಒಂದು ಕ್ಷಮೆ, ಹೃದಯ ಸಮರ್ಪಣಾ ಭಾವದ ಒಂದು ಕ್ಷಮೆ ಇದೆಯಲ್ಲ, ಅದು ನಿಮ್ಮ ಜೀವನವನ್ನು ಉದ್ಧಾರದ, ಉನ್ನತಿಯ, ಗೌರವದತ್ತ, ಪಥದತ್ತ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಇದೆ. ಹಾಗಾಗಿ ಗುರು ಹೇಳ್ತಾ ಇದ್ದಾರೆ, ಹಾಗೆ ಉತ್ತಮವಾದ ಸ್ಥಾನಮಾನ ಬೇಕು ಅಂತೇಳಿ ಕಾಯ್ತಾ ಇದ್ರಿ ಅಂದರೆ ಅದು ನಿಮ್ಮ ಪೂರ್ವಜರಿಂದನೇ ನಿಮಗೆ ಬರಬೇಕಾಗಿತ್ತು. ಆದರೂ ಅದರಲ್ಲಿ ಅಡೆತಡೆ ಇತ್ತು ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬಿಗುಮಾನ, ನಿಮ್ಮ ಒಂದು ಎಲ್ಲೋ ಒಂದು ಸಣ್ಣದಾದ ಅಹಂಕಾರ ಎಲ್ಲೋ ಇತ್ತು, ಅದನ್ನು ಇಷ್ಟು ದಿನ ಪರಿವರ್ತನೆ ಮಾಡಬೇಕಾಗಿತ್ತು. ಈಗ ನೀವು ಅದರಲ್ಲಿ ತುಂಬ ಸಾಕಷ್ಟು ಪರಿವರ್ತನೆ ಆಗಿದೆ, ನಿಮ್ಮನ್ನು ತಿದ್ಕೊಂಡಿದ್ದೀರ. ಹಾಗಾಗಿ ಈ ಅಹಂಕಾರ ಎಲ್ಲಿ ನೀವು ದೂರ ತಳ್ಳಿದಿರಲ್ಲ, ಈಗ ಇಲ್ಲಿ ಸಣ್ಣದಾಗಿತ್ತದು, ಎಲ್ಲೋ ಒಂದು ರೀತಿ ಬಿಗುಮಾನ ಇತ್ತು. ಈಗೇನಾಗಿದೆ, ಅದು ನಿಮ್ಮ ಮನೆಯವರು ಇಲ್ಲ ಯಾರೋ ಪ್ರಾರ್ಥನೆ ಮಾಡ್ತಾಯಿದ್ರು ಅಂದರೆ ನನ್ನ ಪೂರ್ವಜರದ್ದು ಅವರಿಗೆ ಈ ಸ್ಥಾನಮಾನ ಸಿಗಬೇಕು ಅನ್ನೋ ರೀತಿಯಲ್ಲಿ ಪ್ರೇ ಮಾಡ್ತಾಯಿದ್ರಿ ಅನಿಸುತ್ತೆ. ಅದರಿಂದ ನಿಮ್ಮ ಮನೆಯವರು ಇಲ್ಲ ಆ ಸ್ಥಾನಮಾನಕ್ಕೆ ಯಾರು ಅರ್ಹರಾಗಿದ್ದರು ಅವರು ಪರಿವರ್ತನೆ ಆದರು. ಈಗ ಅವರನ್ನು ಅವರು ಸ್ವಲ್ಪ ಸಂಭಾಳಿಸೋಕ್ಕೆ ಶುರು ಮಾಡಿದರು. ಅಂದರೆ ನನ್ನದೇನೋ ತಪ್ಪಿತ್ತು,
ಇತ್ತಿದ್ರಲ್ಲಿ, ಅದಕ್ಕೋಸ್ಕರ ಇಷ್ಟ ಆಯಿತು ಅನ್ನೋದಿದ್ರೆ ಅವ್ರ ತಪ್ಪನ್ನು ಅವ್ರು ಯಾವಾಗ ಒಪ್ಕೊಂಡ್ರೋ ಅದು ಕ್ಷಮೆ ಅಂತಲೇ, ಅಲ್ಲಿಗೊಂದು ಎನರ್ಜಿ ರಿಮೂವ್ ಆಯಿತು. ಹಾಗಾಗಿ ಈಗ ಆ ಗೌರವದ ಸ್ಥಾನಮಾನ ದೊರಕುವ ಸಾಧ್ಯತೆ 100% ಕಾಣಿಸ್ತಾ ಇದೆ. ನೀವು ದೇವರಿಗೆ ಕೃತಜ್ಞತೆಯನ್ನು ಬೆಳಗಿಸುವ ಮೂಲಕ 2 ತುಪ್ಪದ ದೀಪಗಳನ್ನು ಈ ಸಂಜೆ ಬೆಳಗಿಸ್ಬಿಡಿ. ಖಂಡಿತ ಅದು ನಿಮಗೆ ಬಹಳ ದಿನಗಳು ಬೇಡ, ಇನ್ನೇನು ಸ್ವಲ್ಪ ದಿನವೇ, ಮುಂದಿನ ವಾರ ಅನ್ನೋದಕ್ಕೆ ಸಿಗ್ಬೋದು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಖಂಡಿತ ಒಟ್ಟಾರೆಗೆ ನಿಮ್ಮಿಂದ ಒಂದು ಕರ್ಮದ ಒಂದು ಏನು ಬಹಳ ವರ್ಷಗಳಿಂದ ಅಡೆತಡೆಯಾಗಿ ಕಾಡ್ತಾ ಇದ್ದಲ್ಲ, ಅವೆಲ್ಲದೂ ದೂರ ಆಗಿದೆ. ಇಲ್ಲಿ ನಿಮಗೆ ಒಂದು ಒಳ್ಳೆಯ ಸೂಚನೆ, ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಬಂದಿದೆ. ಹಣಕಾಸಿನಲ್ಲಿರುವ ಏರಿಳಿತಗಳು ದೂರ ಆಗುತ್ತೆ. ಕೋಟ್ಯಾಧಿಪತಿ ಆಗ್ತಾರೆ ಅಂತಾರಲ್ಲ, ಒಂದು ನನಗೆ ಅಂದ್ಕೊಂಡೇ ಇಲ್ಲ ಈ ರೀತಿ ಸೌಭಾಗ್ಯ ಸಿಗುತ್ತೆ ಅಂತೇಳಿ, ಆ ರೀತಿ ಸೌಭಾಗ್ಯ ನಿಮಗೆ ಸಿಗ್ತಾ ಇದೆ. ಒಂದು ಸಹಾಯದ ಮೂಲಕ ನಿಮಗೇನು ಸಿಗಬೇಕಾಗಿತ್ತು, ನಿಮಗೇನು ಅನ್ಯಾಯ ಆಗಿತ್ತು, ನಿಮ್ಮ ಹೋರಾಟಕ್ಕೆ ಪ್ರತಿಫಲ, ಒಟ್ಟಾರೆಗೆ ಹಣ, ಒಂದು ನೆಮ್ಮದಿ, ಒಂದು ಸಂತೋಷ, ಒಂದು ಬದಲಾವಣೆ ಈ ರೀತಿಯಾಗಿ ಸಿಗಲಿಕ್ಕೆ ಶುರುವಾಗಿದೆ. ಹಾಗಾಗಿ ನೀವಿಟ್ಟ ವಿಶ್ವಾಸ ಸೋತಿಲ್ಲ. ಸ್ವಲ್ಪ ದೂರ ಆಗಿತ್ತು, ಅಂತರ ಆಗಿತ್ತು, ಸಾಕಷ್ಟು ನೊಂದಿದ್ದೀರಾ, ಸಾಕಷ್ಟು ಸಮಯ ತಗೊಳ್ತು, ಇದರಲ್ಲಿ ಏರಿಳಿತ ಕಂಡ್ರಿ, ತುಂಬ ಕಳ್ಕೊಂಡ್ರಿ, ತುಂಬ ಪಡ್ಕೊಂಡ್ರಿ, ಏನೇನೋ ಆಗೋಯ್ತು. ಆದರೆ ಇದೆಲ್ಲದು ನಿಮ್ಮ ಪಾಠ, ನಿಮಗೋಸ್ಕರ ಒಂದು ಪಾಠ. ಕೆಲವೊಂದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಕೆಲವೊಂದು ಸರಿ ತುಂಬಾ ಅರ್ಥ ಮಾಡ್ಕೊಂಡಿಲ್ದಾಗ ಭಗವಂತ ನಿಮ್ಮನ್ನು ಒಂಟಿಯಾಗಿಸಿ ಅರ್ಥ ಮಾಡಿಸಿದ್ದಾರೆ. ನಿಮ್ಮಿಂದ ಕೆಲವರನ್ನ ದೂರ ಮಾಡಿ ನೀವು ಒಂದಿಷ್ಟು ಕಳ್ಕೊಂಡು ನಂತರ ನಿಮಗೆ ಬುದ್ಧಿ ಬಂದಿದೆ ಅಂತಾರಲ್ಲ, ಆ ರೀತಿ ನೀವು ಸಾಕಷ್ಟು ಪರಿವರ್ತನೆಯ ಹಂತದಲ್ಲಿ ನಿಂತಿದ್ದೀರ. ಇಷ್ಟು ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತಾ ಇದೆ ಈಗಿನ ಒಂದು ಎನರ್ಜಿಯ ಪ್ರಕಾರ. ನಿಮ್ಮೆಲ್ಲರ ಸಹಾಯಕ್ಕೆ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಇದು ನಮ್ಮ ಸಾಯಿ ಸೇವಾ ವೃದ್ಧಾಶ್ರಮಕ್ಕೆ ನೀವು ಮಾಡ್ತಾ ಇರುವ ₹1 ಸೇವೆ ಕೂಡ ತುಂಬ ಸಹಾಯ ಆಗ್ತದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸೇವೆ ಹೀಗೆ ಇರಲಿ, ಭಗವಂತನ ದಯೆ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಹಾಗೆ ಸಾಯಿ ಸೇವಾ ವೃದ್ಧಾಶ್ರಮಕ್ಕೆ ಯಾರನ್ನಾದರೂ ವೃದ್ಧರನ್ನು ಸೇರಿಸ್ತೀವಿ ಅಂದರೆ ಖಂಡಿತ ನನ್ನ ನಂಬರ್ಗೆ ಸಂಪರ್ಕ ಮಾಡಿ. ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಆ ಗುರುವೇ ನಿಮ್ಮ ಎದುರಿಗೆ ಒಂದು ಜೋಳಿಗೆಯನ್ನು ಚಾಚಿದ್ದಾರೆ ಅಂದರೆ ತಪ್ಪಾಗಲಾರದು. ಅಂದರೆ ಈ ವೃದ್ಧಾಶ್ರಮ ಆಗಿರ್ಬೋದು, ಯಾವುದೋ ಒಂದು ಅನಾಥಾಶ್ರಮ ಆಗಿರ್ಬೋದು, ನಿಸ್ಸಹಾಯಕರ ಸೇವೆಗೆ ನೀವು ಮುಂದಾದಾಗ ಆ ಭಗವಂತನೇ ನಿಮ್ಮಲ್ಲಿರುವ ಒಂದಿಷ್ಟು ದೋಷ, ಕರ್ಮ ಇಂಥವನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿರ್ತಾರೆ. ಸುಮ್ಮನೆ ಕಾರಣ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಜೀವನದಲ್ಲಿ. ಒಂದು ಅರ್ಥಪೂರ್ಣವಾದ ಬದಲಾವಣೆಗೆ ನಡೀತಾ ಇರುತ್ತೆ. ಈ ಒಂದು ಗುರುವಿನ ಎನರ್ಜಿಯನ್ನು, ಭಗವಂತನ ಎನರ್ಜಿನ, ಏಂಜಲ್ಸ್ ಎನರ್ಜಿಯನ್ನು ಮತ್ತು ಕರ್ಮಫಲದಾತನ ಒಂದು ಕೃಪೆಯನ್ನು 888 ಸಂಖ್ಯೆಯ ಮೂಲಕ ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ 888 ಸಂಖ್ಯೆ ಬರೆದು ಓಂ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದನ್ನು ನೀವು 8 ಜನರಿಗೆ ಶೇರ್ ಮಾಡಿದರೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮುಂದೆ ಹೋಗುವ ಅವಕಾಶ, ಒಂದು ಬದಲಾವಣೆ, ಒಂದು ಯಾವುದು ಆಗಲ್ಲ ಅಂತೇಳಿ ಅಂದ್ಕೊಂಡಿದ್ರು ಅದು ಅಸಂಭವವಾಗಿದ್ದು ಕೂಡ ಸಂಭವ ಆಗುತ್ತೆ. ಖಂಡಿತ ಭಗವಂತನ ಎನರ್ಜಿಯನ್ನು ಸ್ವೀಕಾರ ಮಾಡ್ತೀರ ಅನ್ನೋ ನಂಬಿಕೆಯೊಂದಿಗೆ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ಹಾಗಾಗಿ ಇದು ಯಾವುದೇ ರೀತಿ ವೈಯಕ್ತಿಕವಾಗಿರೋದಿಲ್ಲ. ನಿಮ್ಮ ಎನರ್ಜಿಗೆ ಯಾವ ವಿಚಾರ ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ. ಬೇರೆದು ಬೇರೆಯವರಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾದರೆ ಎಂದಿನಂತೆ ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.